मङ्गलं कोसलेन्द्राय महनीय गुणात्मने चक्रवर्ती तनूजाय सार्वभौमाय मङ्गलं मङ्गलम्। ಆದರ್ಶ ಪುರುಷನ ಜನ್ಮ ದಿನೋತ್ಸವ ಬೆರೆಸೋ ಉಸಿರಲಿ ರಾಮನ ಸ್ಮರಿಸೋ ಅನುಕ್ಷಣ ರಾಮನ ಬೆರೆಸೋ ಉಸಿರಲಿ ರಾಮನ. ಮಹರ್ಷಿ ಆನಂದ್ ಗುರೂಜಿ ಸಾರಥ್ಯದಲ್ಲಿ ಶ್ರೀರಾಮನವಮಿಯ ಪೂಜಾ ಕಾರ್ಯ. ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಸ್ವಾಗತ. ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಕಾಂತ್. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ಗುರೂಜಿ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ಗುರುಗಳ ವಾರ ಗುರುವಾರ ಇವತ್ತು, ಹಾಗಾಗಿ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ಮೊದಲು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರನ್ನ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡಿ ನಂತರ ಇವತ್ತು ಸಹಿತ ಸಾಕಷ್ಟು ವಿಷಯಗಳಿದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯದಿಂದ ಅಂದರೆ ತಮಿಳುನಾಡಿಂದ ಸಹಿತ ಒಂದು ವನಸಿರಿಯನ್ನು ಕಳಿಸಿದ್ದಾರೆ ಒಬ್ಬರು ಭಕ್ತರು. ತಮಿಳುನಾಡಿಂದ ಕಳಿಸಿರ್ತಕ್ಕಂಥ ವನಸಿರಿನೂ ಸಹಿತ ಇವತ್ತು ನಾವು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ನಮ್ಮ ಕಾರ್ಯಕ್ರಮ ನಮ್ಮ ರಾಜ್ಯವಲ್ಲದಿರ ಹೊರ ರಾಜ್ಯಗಳಲ್ಲೂ ಸಹಿತ ಸಾಕಷ್ಟು ಮೆಚ್ಚುಗೆಯನ್ನು ಪಡೆದಿರತಕ್ಕಂಥದ್ದು, ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಾಂಬೆ, ಪೂನಾಯಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೋಡುವಂಥ ಅಭಿಮಾನಿ ದೇವರುಗಳಿದ್ದಾರೆ. ಹಾಗೆ ಸಾಕಷ್ಟು ವನಸಿರಿಗಳನ್ನು ದೂರಭಾರದಿಂದ ಕಳಿಸ್ಕೊಡ್ತಾರೆ. ಹಾಗೆ ಇವತ್ತು ಸಹಿತ ಅಂಥದ್ದೇ ಆದಂಥ ಒಂದು ವನಸಿರಿ ನಮ್ಮ ಮುಂದಿದೆ. ಈ ವನಸಿರಿ ಯಾವುದು, ಇದರೊಳಗೆ ಏನು ವಿಶೇಷತೆ ಇದೆ? ಇದಂತೂ ವನಸಿರಿ ಎಲ್ಲರಿಗೂ ಚಿರಪರಿಚಿತ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಶಾಸ್ತ್ರದಲ್ಲೇ ಹೇಳ್ತಾರೆ ಈ ಒಂದು ವನಸಿರಿಯ ಹೆಸರನ್ನ. ಜೊತೆಗೆ ಪ್ರತಿಯೊಂದು ಚಿನ್ನ ಬೆಳ್ಳಿ ಅಂಗಡಿಗಳಲ್ಲೂ ಸಹಿತ ಈ ಒಂದು ಅಂಶವನ್ನು ಇಟ್ಟಿರ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಒಂದು ಗುಲ್ಗಂಜಿಯಷ್ಟು ತೂಕ ಇಲ್ಲಿರ್ತಕ್ಕಂಥ ದೇವರಿಗಿನ್ನ ಅಲ್ಲಿ ದರ್ಶನದಲ್ಲಿ ಸಿಗುತ್ತೆ ಅಂತ. ಹಾಗೆ ಇದೆಲ್ಲವೂ ಬಹಳ ವಿಶೇಷವೇ. ಅಂಥದ್ದೇ ಆದಂಥ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿನ ಇವತ್ತು ನಮಗೆ ತಮಿಳುನಾಡಿಂದ ಅಂದರೆ ಚೆನ್ನೈಯಿಂದ ಕಳಿಸ್ಕೊಟ್ಟಿದ್ದಾರೆ. ಆ ಒಂದು ವನಸಿರಿನೂ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಇನ್ನು ಶನಿವಾರದ ದಿವಸ ರಾಮನವಮಿ ವಿಶೇಷ. ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿ ವಾರ ಒಂದೊಂದು ಕ್ಷೇತ್ರಗಳನ್ನು, ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ನಾವು ಯಾತ್ರೆ ಹೊರಟು ಬಂದಂತಹ ಅಥವಾ ಸಾಕಷ್ಟು ರಾಜ್ಯಗಳಲ್ಲಿ ಮತ್ತು ತಾಲೂಕು ಮತ್ತು ಹೀಗೆ ಒಂದೊಂದು ಭಾಗಗಳಲ್ಲೂ ಸುತ್ತಾಡ್ಕೊಂಡು ಬಂದಿರತಕ್ಕಂಥ ಅಲ್ಲಲ್ಲಿ ನಡೆದಂತಹ ಮಹರ್ಷಿ ಸಾಂತ್ವನ, ಮಹರ್ಷಿ ದರ್ಶನ, ಈ ಪ್ರಕಾರವಾದಂತಹ ಅನುಷ್ಠಾನಗಳನ್ನು ಪ್ರತಿ ಶನಿವಾರ ತಾವು ನೋಡ್ತಾ ಇದ್ರಿ. ಹಾಗೆ ಈ ಶನಿವಾರ ಭಾಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ರಾಮನವಮಿ ಉತ್ಸವವನ್ನು, ಶ್ರೀರಾಮಚಂದ್ರನ ಆರಾಧನೆಯನ್ನು ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ನಾವು ಇಲ್ಲೇ ಸೆಟ್ಟಲ್ಲೇ ಕೂತು ಆರಾಧನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿವಸ ಸ್ವಾಮಿಯ ಕಲ್ಯಾಣೋತ್ಸವವನ್ನು ನೋಡ್ತಕ್ಕಂಥದ್ದು. ಆ ಸೀತಾರಾಮರ ಕಲ್ಯಾಣೋತ್ಸವ ನೋಡೋದು ನಿಜಕ್ಕೂ ಮಹಾಭಾಗ್ಯವೇ ಸರಿ. ಅವತ್ತು ರಾಮರ ಆರಾಧನೆ ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಅಷ್ಟೇ ಅಲ್ಲ, ನೀವು ಮನೆಯಲ್ಲೇ ಕೂತು ರಾಮರ ಜಪ ಅನುಷ್ಠಾನವನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ನೋಡುವಾಗ ನೀವು ಸಹಿತ ಮನೆಯಲ್ಲೇ ಕೂತು ರಾಮರ ಆರಾಧನೆಯನ್ನು ಮಾಡಬಹುದು. ಅಂತಹ ಒಂದು ಕೈಂಕರ್ಯವನ್ನು ನಾವು ಈ ಬಾರಿ ರಾಮೋತ್ಸವದಲ್ಲಿ ಮಾಡಿದ್ದೇವೆ. ಇನ್ನು ಶನಿವಾರದ ದಿವಸ
ಅವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನೆ ಸಹಿತ ಇದೆ. ಕಾರಣ ಅವತ್ತು ಅವರ ಹುಟ್ಟುಹಬ್ಬ ಅಂತ ಹೇಳ್ತಾರೆ. ಇತ್ತ ರಾಮನವಮಿ, ರಾಮನ ಹುಟ್ಟುಹಬ್ಬ. ಶಿರಡಿ ಯಾತ್ರೆ ಮಾಡಿ ಶಿರಡಿನಲ್ಲಿ ನೋಡಿದ್ರೆ ಬಾಬಾರವರ ಹುಟ್ಟುಹಬ್ಬ. ಆದರೆ ಬಾಬಾರವರು ಶಿರಡಿಗೆ ಬಂದದ್ದಷ್ಟೇ ಲೆಕ್ಕ ಇದೆಯೇ ವಿನಃ ನಿಜಕ್ಕೂ ಬಾಬಾ ಯಾವಾಗ ಹುಟ್ಟಿದ್ರು, ನಿಜಕ್ಕೂ ಅವರ ಹುಟ್ಟುಹಬ್ಬದ ದಿನ ಯಾವುದು, ಯಾವ ತಿಥಿವಾರ ನಕ್ಷತ್ರ, ಅವರ ಜನ್ಮ ನಕ್ಷತ್ರವು ಯಾವುದು ಯಾರಿಗೂ ಅರಿಯುವುದಿಲ್ಲ, ಯಾರಿಗೂ ತಿಳಿದಿರತಕ್ಕಂಥ ವಿಚಾರ. ಆದರೆ ಒಂದು ದೈವಮೂಲ, ಋಷಿಮೂಲ, ಘನಮೂಲ ಇಂತಹದ್ದನ್ನು ಕಂಡುಹಿಡಲಿಕ್ಕಾಗೋದಿಲ್ಲ. ಅದನ್ನು ಕಂಡುಹಿಡಲಿಕ್ಕೆ ಹೋದರೂ ಅದು ಶೂನ್ಯ, ಏನೂ ಸಿಗೋದಿಲ್ಲ. ಆದರೆ ಒಂದು ಕಾರಣೀಭೂತರಾಗಿರ್ತಕ್ಕಂಥವರು ಈ ಜನ್ಮದಲ್ಲಿ ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ, ಮೌನವಾಗಿದ್ದರೂ ತನ್ನ ಕಣ್ಣುಗಳಲ್ಲಿ, ತನ್ನ ನೇತ್ರಗಳಲ್ಲಿ ಮತ್ತೊಬ್ಬರ ಕಷ್ಟಗಳನ್ನು ಅರಿತು ಅವರಿಗೆ ಬೇಕಾದಂಥ ಸಾಂತ್ವನವನ್ನು ಕೊಡ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಹುಟ್ಟುಹಬ್ಬ ಸಹಿತ ಶ್ರೀರಾಮನವಮಿ ಎಂದೇ ಅಂತ ಹೇಳಿ ಎಲ್ಲರೂ ತಿಳಿದಿರತಕ್ಕಂಥ ವಿಚಾರ. ಹಾಗಾಗಿ ಶಿರಡಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂಥ ಒಂದು ದಿವ್ಯ ಜ್ಯೋತಿ, ವಿಶೇಷವಾಗಿರ್ತಕ್ಕಂಥ ಜ್ಯೋತಿನ ಶಿರಡಿಯಿಂದ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿಗೆ ಕರೆತಂದು ಬುಲ್ಟೆಂಬಲ್ ರಸ್ತೆಯಲ್ಲಿರ್ತಕ್ಕಂಥ ದೊಡ್ಡ ಗಣಪತಿ ದೇವಸ್ಥಾನದ ಸ್ವಲ್ಪ ಮುಂಭಾಗ ಬಂದರೆ ಅಲ್ಲಿ ರಾಮಕೃಷ್ಣಾಶ್ರಮ. ರಾಮಕೃಷ್ಣಾಶ್ರಮದ ಸ್ವಲ್ಪ ಮುಂಭಾಗ ಬಂದರೆ ಉದಯ ಕಲಾರಂಗದ ಆಟದ ಮೈದಾನ ಇದೆ. ಅಲ್ಲಿರ್ತಕ್ಕಂತಹ ಆಟದ ಮೈದಾನದಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಬೆಳಗ್ಗಿನಿಂದ ಸಂಜೆವರೆಗೂ ಅಖಂಡ ಭಜನೆ, ವಿಶೇಷವಾದಂಥ ಅನುಷ್ಠಾನ, ಉತ್ಸವ ಇದೆಲ್ಲವೂ ಬಹಳ ವಿಶೇಷವಾಗಿ ರಾಜಬೀದಿ ಉತ್ಸವದಲ್ಲೂ ನಡೀತಾ ಇದೆ. ಕೆಂಪೇಗೌಡ ನಗರ ಆ ಭಾಗ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಭಕ್ತರು, ಜೊತೆಗೆ ಬರೀ ಒಂದು ಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ ಅಥವಾ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಭಕ್ತರಿಗೆ ಶಿರಡಿ ಬಾಬಾರವರ ಭಕ್ತರು ಮೂಲೆ ಮೂಲೆಗಳಲ್ಲಿದ್ದಾರೆ, ದೇಶ ವಿದೇಶಗಳಲ್ಲೂ ಇದ್ದಾರೆ. ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಒಂದೇ ಸೂರಿನಡಿ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದು ಈ ಭಾಗದಲ್ಲಿ ನಡೀತಾ ಇದೆ. ಇದಕ್ಕೆ ನೀವು ನಿಮ್ಮ ನಿಮ್ಮ ಮನೆಗಳಿಂದ ಮಾಡ್ಕೊಂಡು ಬರ್ತಕ್ಕಂತಹ ನೈವೇದ್ಯ ಪ್ರಸಾದವನ್ನು ಬಾಬಾರವರಿಗೆ ನೈವೇದ್ಯ ಮಾಡಿ ಅಥವಾ ಅದೇ ಸ್ಥಳದಲ್ಲಿ ಮಾಡಲಿಕ್ಕೆ ಇನ್ನೇನಾರು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲರೂ ಅಖಂಡವಾದಂತಹ ಒಂದು ಭಜನೆಯನ್ನು ಮಾಡಿ ಸಂಜೆ 4 ಗಂಟೆ ಸರಿಸುಮಾರಿಗೆ ನಾನು ಬರ್ತೇನೆ. 4 ಗಂಟೆಯಿಂದ ಸಾಕಷ್ಟು ಹೊತ್ತು ನಾನು ಸಹಿತ ಅಲ್ಲಿ ಕಳಿತೀನಿ. ಯಾಕೆಂದರೆ ಬಾಬಾರವರು ಅಂದರೆ ನನಗೂ ಸಹಿತ ಪ್ರಾಣ. ಬಾಬಾರವರ ಭಜನೆ, ಅವರ ಕಾರ್ಯಕ್ರಮ, ಅದ್ಧೂರಿತವಾಗಿ ನಡೀತಕ್ಕಂತಹ ಉತ್ಸವ, ಇದರಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ತಾವು ಬನ್ನಿ, ಎಲ್ಲರೂ ಸೇರಿ ಬಾಬಾರವರ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆರಾಧನೆ ಮಾಡೋಣ. ಅಲ್ಲಿರ್ತಕ್ಕಂಥ ಅಭಿಮಾನಿಗಳು ಬಾಬಾರವರ ಶ್ರೀ ಸಾಯಿ ಸಂಕೀರ್ತನಾ ಸೇವಾ ಟ್ರಸ್ಟ್ನವರು ಆಯೋಜಿಸಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀ ಸಾಯಿ ದಿವ್ಯ ಜ್ಯೋತಿಯ ದರ್ಶನವನ್ನು ನಾವು 28ನೇ ತಾರೀಕು ಶನಿವಾರದಂದು ನೋಡಬಹುದು, ದರ್ಶನ ಮಾಡಬಹುದು. ಇನ್ನಷ್ಟು ಮಾಹಿತಿಗಳಿದೆ, ಮುಂದೆ ನಿಮಗೆ ಕೊಡ್ತೇನೆ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಸರ್ವವಿಘ್ನಾಶನೇ ನಮಸ್ತೆ ಶುಭಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಬಾಬಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 26/3/2015 ಗುರುವಾರ ಸಪ್ತಮಿ ಬೆಳಗ್ಗೆ 5 ಗಂಟೆ 7 ನಿಮಿಷ ತನಕ ಮೃಗಶಿರ ನಕ್ಷತ್ರ. ಇದು ಬಹಳ ವಿಶೇಷವಾಗಿದೆ, ಮಹಾನಕ್ಷತ್ರವಾದರೂ ಗುರುವಾರದ ದಿವಸ. ಇವತ್ತಿನ ಗುರುವಾರ ಅಂದಾಗ ಒಂದೊಂದು ವನಸಿರಿಗಳ ಬಗ್ಗೆ ನಿಮಗೆ ಪರಿಚಯಿಸಬೇಕಾದ್ದು ನನ್ನ ಧರ್ಮ. ಗುರುವಾರ ಸೋಮವಾರ ವನಸಿರಿಗಳನ್ನು ತೋರಿಸ್ತೀನಿ ಅಂತ ಮೊದಲಿಂದಲೂ ತಿಳಿಸಿದ್ದೇನೆ. ಹಾಗೆ ಒಂದೊಂದು ವನಸಿರಿಗಳನ್ನು ನಿಮಗೆ ಪರಿಚಯಿಸ್ತಾ ಬರ್ತಾನೂ ಇದ್ದೇನೆ. ಈ ವಾರ ಬರುವ ಆತರದಲ್ಲಿ ನಾನು ತೆಗೆದಿಟ್ಟಂತಹ ವನಸಿರಿ ತರಲಿಲ್ವಲ್ಲ ಅಂತ ಆಲೋಚನೆ ಮಾಡ್ತಿದ್ದೆ. ಆದರೆ ಇಲ್ಲಿ ಬಂದು ನೋಡಿದಾಗ ಚೆನ್ನೈಯಿಂದ ಅಲ್ಲಿಂದ ಕಳಿಸಿರ್ತಕ್ಕಂಥ, ತಮಿಳುನಾಡಿಂದ ಕಳಿಸಿರ್ತಕ್ಕಂಥ ಒಂದು ವಿಶೇಷವಾದಂತಹ ವನಸಿರಿ ಇದೆ. ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಒಂದೇ ಗಿಡದಿಂದ ಬರ್ತಕ್ಕಂತಹ ಸಾಕಷ್ಟು ವರ್ಣದ, ಸಾಕಷ್ಟು ವಿವಿಧವಾಗಿರ್ತಕ್ಕಂತಹ ಕಲರ್ಗಳಲ್ಲಿ ಬಿಡ್ತಕ್ಕಂಥ ಅಂಶಗಳಿದೆ. ಆದರೆ ಒಂದೊಂದು ವನಸಿರಿ ಒಂದೊಂದು ವಿಶೇಷತೆಗಳನ್ನು ಹೇಳುತ್ತೆ. ಒಂದೊಂದು ವನಸಿರಿ ಒಂದೊಂದು ವಿಶೇಷತೆಯಾಗಿ ಅದಕ್ಕೆ ಸಂಬಂಧಪಡ್ತಕ್ಕಂಥ
ವನಸಿರಿಗಳನ್ನು ಮಿಶ್ರಣ ಮಾಡಿದ್ರೆ ಒಂದೊಂದು ಕಾರ್ಯಕ್ಕೆ ಒಂದೊಂದು ಕೆಲಸಕ್ಕೆ ಸಿದ್ಧಿ ಆಗುತ್ತೆ. ಇದು ಆಯುರ್ವೇದಿಕ್ ಇರಬಹುದು, ತಂತ್ರಸಾರ ಇರಬಹುದು, ಅಥವಾ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಇರಬಹುದು. ಹಾಗೆ ಇವತ್ತು ಬಂದಿರತಕ್ಕಂತಹ ವನಸಿರಿ ಸಹಿತ ಅಂತಹದ್ದೇ ಆದಂತಹ ಒಂದು ವಿಶೇಷತೆ ಇದೆ. ಈ ವನಸಿರಿನೂ ನಿಮ್ಮ ಪರಿಚಯಿಸೋಣ. ಜೊತೆಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಕ್ಕಾಗಿ ಕಾಯ್ತಾ ಇರತಕ್ಕಂತಹ ಅಭಿಮಾನಿ ದೇವರುಗಳಿಗೆ ಆದಷ್ಟು ಬೇಗ ರಾಶಿಫಲವನ್ನು ತಿಳಿಸಿ. ಶನಿವಾರದ ಸಂಚಿಕೆ ಬಹಳ ವಿಶೇಷವಾಗಿದೆ, ಯಾರೂ ಮರೆಯುವಂಥದ್ದಲ್ಲ. ನಾವಿರ್ತಕ್ಕಂಥದ್ದು ರಾಮಜನ್ಮಭೂಮಿಯಲ್ಲಿ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮೋತ್ಸವ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಮಾಡಲೇಬೇಕು. ಜೊತೆಗೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ನಮ್ಮಲ್ಲಿ ಇಹಪರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಂಡು ಪುಣ್ಯದ ಮಾರ್ಗಕ್ಕೆ, ಪುಣ್ಯದಡೆ ನಾವು ಸಾಗಬಹುದು. ಹಾಗಾಗಿ ಶನಿವಾರದ ವಿಶೇಷವಾದಂಥ ಸಂಚಿಕೆಯನ್ನು ಯಾರೂ ಮರೆಯುವಂತಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ರಾಮನವಮಿಯನ್ನು ಆಚರಣೆ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಡೀತಕ್ಕಂತಹ ವಿಶೇಷತೆಗಳನ್ನು ತಾವು ನೋಡಬಹುದು. ಶನಿವಾರ ರಾಮನವಮಿ ಆದ್ದರಿಂದ ಅವತ್ತು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವವೂ ಇದೆ. ಹನುಮನ ಪ್ರತಿಷ್ಠಾಪನೆ ರಾಮನವಮಿಯಂದು ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಬಹಳ ಅರ್ಥಪೂರ್ಣ. ರಾಮಭಕ್ತ ಹನುಮನ ಪ್ರತಿದಿನದ ಕಾಯಕವೇನಪ್ಪ ಅಂದರೆ ರಾಮನಾಮವೊಂದು ಬಿಟ್ಟು ಮತ್ತೊಂದಲ್ಲ. ತಾನು ಮಾಡತಕ್ಕಂತಹ ಊಟ, ತನ್ನ ಉಸಿರಾಟ, ಮೈಯಲ್ಲಿರ್ತಕ್ಕಂತಹ ರೋಮವೂ ಸಹಿತ ರಾಮನಾಮವನ್ನೇ ಜಪಿಸ್ತಾ ಇರುತ್ತೆ. ಅಂತಹ ರಾಮಕೋಟಿಯನ್ನು ಪ್ರತಿದಿನ ಜಪ ಮಾಡತಕ್ಕಂತಹ ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹನುಮನ ಪ್ರತಿಷ್ಠಾಪನೆ, ಹನುಮ ಮಹಾಗಣಪ ಅಂದರೆ ಗಣಪತಿ, ಮಹಾಲಕ್ಷ್ಮಿ, ಲಕ್ಷ್ಮೀ ಗಣಪತಿ ಮತ್ತು ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇರತಕ್ಕಂಥದ್ದು. ಅದರ ವಿಳಾಸ ಒಂಚೂರು ಹೇಳಮ್ಮ. ಬಂಡೆ ಹೊಸೂರಿನ ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಇಲ್ಲಿ ನಡೀತಕ್ಕಂಥ ಈ ಅನುಷ್ಠಾನ ಶ್ರೀ ಅಭಯಾಂಜನೇಯ ಸ್ವಾಮಿ ಗಣಪತಿ ಲಕ್ಷ್ಮೀ ಪ್ರತಿಷ್ಠಾಪನಾ ಮಹೋತ್ಸವ, ಬಂಡೆ ಹೊಸೂರು, ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಇಲ್ಲಿ ರಾಮನಾಮವನ್ನು ಜಪ ಮಾಡ್ತಾ ರಾಮಕೋಟಿ, ರಾಮತಾರಕ ಹೋಮ ಮತ್ತು ವಿಶೇಷವಾಗಿರ್ತಕ್ಕಂಥ ಹನುಮ ಪ್ರತಿಷ್ಠಾಪನೆ, ಪೂರ್ಣ ಕುಂಭಾಭಿಷೇಕ, ಜೊತೆಗೆ ವಿಮಾನ ಗೋಪುರ ಇವೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ಸುಮಾರು ವರ್ಷಗಳ ಕಾಲ ಈ ಆಲಯವನ್ನು ಪ್ರಾರಂಭ ಮಾಡಿ ಸುಮಾರು ವರ್ಷಗಳಾಗಿದೆ. ಈ ಆಲಯದ ಪ್ರಾಂತ್ಯದಲ್ಲಿ ಇದಕ್ಕೆ ಇನ್ನೊಂದು ಇತಿಹಾಸ ಇದೆ. ಹಿಂದೆ ಒಂದು ಚಿಕ್ಕದಾದಂತಹ ಹನುಮನ ವಿಗ್ರಹ ಇದ್ದಂಥದ್ದು. ಇವತ್ತು ಬಹುಶಃ ನೋಡಿ, ಇಷ್ಟು ವರ್ಷಗಳಿಂದ ಸಾಕಷ್ಟು ಮುಹೂರ್ತಗಳನ್ನು ಇಟ್ಟಿದ್ದಾರೆ. ಈಗ ಪ್ರತಿಷ್ಠಾಪನೆ ಮಾಡೋಣ, ಆಗ ಪ್ರತಿಷ್ಠಾಪನೆ ಮಾಡೋಣ, ಈ ಮುಹೂರ್ತ ಬಹಳ ಒಳ್ಳೆಯದು, ಇದು ಬಹಳ ಒಳ್ಳೆಯದು ಅಂತೇಳಿ. ಯಾವುದು ಒಳ್ಳೆಯದಾದರೂ ಭಗವತ್ ಸಂಕಲ್ಪ, ಭಗವಂತ ಬರೆದಿರ್ತಕ್ಕಂಥ ಅಣುರೇಣ ತೃಣಕಾಷ್ಟವು ಅವನ ಅಧೀನ. ಹಾಗೆ ಯಾವಾಗ ಏನಾಗಬೇಕು, ಏನು ನಡಿಬೇಕು, ಯಾವ ಮುಹೂರ್ತದಲ್ಲಿ ಏನು ಸಾಧನೆ ಆಗಬೇಕು, ಇದೆಲ್ಲವನ್ನೂ ಸಹಿತ ಆತನೇ ನಿಗದಿಪಡಿಸಿರ್ತಾನೆ. ಇಟ್ಟಂಥ ಮುಹೂರ್ತಗಳೆಲ್ಲ ಪಕ್ಕಕ್ಕೆ ಹೋಯಿತು. ಆದರೆ ಈಗ ರಾಮನವಮಿಯ ಮುಹೂರ್ತ ಹತ್ತಿರಕ್ಕೆ ಬಂತು. ಅಂತಹ ರಾಮನವಮಿಯಂದು ನಡೀತಾ ಇರತಕ್ಕಂಥ ಬಂಡೆ ಹೊಸೂರಲ್ಲಿ ಅಭಯಾಂಜನೇಯ ಸ್ವಾಮಿ, ಅಭಯಾಂಜನೇಯ ಗಣಪತಿ ಲಕ್ಷ್ಮಿ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದು ಆಹ್ವಾನ ಪತ್ರಿಕೆ, ಜೊತೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಬನ್ನಿ, ಹನುಮನ ದರ್ಶನ ಮಾಡೋಣ, ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನ ಮಾಡಿ ಮುಂದಿನ ಕೈಂಕರ್ಯಗಳನ್ನು, ರಾಮನಾಮವನ್ನು ಅವತ್ತು ಎಲ್ಲೆಲ್ಲೂ ಹೆಸರುಬೇಳೆ ಪಾನಕ, ನಮ್ಮ ವಾಹಿನಿಯಲ್ಲೂ ಮಾಡಿದ್ದೇವೆ ನಾವು. ಹೆಸರುಬೇಳೆ ಪಾನಕ, ನೀರ್ಮಜ್ಜಿಗೆ, ಬಿಸಿಲಿನ ತಾಪಮಾನ ಜಾಸ್ತಿ ಇದ್ರೂ ಸಹಿತ ರಾಮ ಹುಟ್ಟಿದಾನೆ ಅನ್ನೋ ಒಂದು ಸಂತೋಷಕ್ಕೆ ಅಯೋಧ್ಯ ನಗರನೇ ಮಹತ್ತರವಾಗಿರ್ತಕ್ಕಂಥ ಸಂತಸವನ್ನು ವ್ಯಕ್ತಪಡಿಸ್ತಂತೆ. ಅಂಥ ವಿಶೇಷತೆ ಜಗದೊಡೆಯನಾದಂತಹ ಶ್ರೀರಾಮಚಂದ್ರ ದಶರಥ ಮಹಾರಾಜರ ಮುದ್ದಿನ ಮಗ, ಬಹಳ ವಿಶೇಷವಾಗಿದೆ. ಇದೆಲ್ಲವನ್ನು ತಾವು ನೋಡಬೇಕು ಈ ಕಾರ್ಯಕ್ರಮಗಳಲ್ಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ ಪ್ರಾರ್ಥನೆ ಆದ ನಂತರ ರಾಶಿಫಲಗಳತ್ತ ಹೊರಡೋಣ. ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ
ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸಾ ಇಚ್ಛೆ ತಾವೇನು ಅಂದುಕೊಂಡ್ರೂ ಆ ಕೆಲಸವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡುತ್ತೀರಿ. ಜೊತೆಗೆ ದುರ್ಗಾ ಗಣಪತಿನ ಕ್ಷೇತ್ರಪಾಲಕನ ಅಭಯಂಕರನ್ನ ಅಂದರೆ ದುರ್ಗಾ ಗಣಪತಿನ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕೆಲವು ಸಮಾಧಾನ ಇಲ್ಲದಂಥ ರೀತಿ ಕೆಲವು ಪರಿಸ್ಥಿತಿ ಆಗುತ್ತೆ. ಏನೇ ಇದ್ರೂ ಸಹಿತ ಹಳೆದನ್ನು ನೆನಪು ಮಾಡಿಕೊಂಡು ಕಣ್ಣ ನೀರು ಹಾಕೋದಕ್ಕಿನ್ನ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದನ್ನು ಅಥವಾ ಮುಂದೆ ನಿಮ್ಮ ಮುಂದಿರ್ತಕ್ಕಂಥ ಜವಾಬ್ದಾರಿ ಕೆಲಸಗಳನ್ನು ಅದರ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಸಕಲ ದುಃಖಗಳು ದೂರ ಆಗುತ್ತೆ. ಜೊತೆಗೆ ಯಾವ್ಯಾವ ಕಾಲಕ್ಕೆ ಏನು ನಡಿಬೇಕೋ ಅದು ಖಂಡಿತ ನಡೆಯುತ್ತೆ. ಆದರೆ ಅದರ ಪೂರ್ವಭಾವಿಯಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡ್ಕೋಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರದ ಬಗ್ಗೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಹಣಕಾಸನ್ನು ಹೂಡಿಕೆ ಮಾಡೋದ್ರ ಬಗ್ಗೆ ಅಥವಾ ಯಾರ ಕಡೆ ಆದರೂ ಸಾಲ ತೆಗೆದುಕೊಳ್ಳುವಾಗ ಸಾಲ ತೆಗೆದುಕೊಳ್ಳಬೇಕಾದ್ರೂ ಬಹಳ ಜೋಪಾನ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಒಂದೆಜ್ಜೆ ಹಿಂದೆ ಇದ್ದೀರಿ. ಆದರೆ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಳ್ತೀರಿ. ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಆಗ್ತಿದೆ, ಯಶಸ್ಸಿನ ಹಾದಿಯಲ್ಲಿ ನಾವಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಮನವರಿಕೆ ಮಾಡ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಂಜೆ 4 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುತ್ತೆ. ಆದರೂ ಇವತ್ತು ದುರ್ಗಾ ಗಣಪತಿ ಆರಾಧನೆ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಬೇಕು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರೋವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಇಕ್ಕಟ್ಟಿದೆ, ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಅಧಿಕವಾದಂತಹ ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಭಾಳಷ್ಟು ಅಡಚಣೆಗಳಿಂದ ಕೂಡ್ತಾ ಇದೆ. ಸಮಂಜಸವಾಗಿ ನೀವೆಷ್ಟೇ ಪ್ರೀತಿ ವಿಶ್ವಾಸವಾಗಿ ನಂಬಿಕೆಯಿಂದ ನೀವು ಮಾಡುವಂತಹ ಕೆಲಸದಲ್ಲೂ ಅಡ್ಡಿ ಆತಂಕ ಅನ್ನೋದು ತುಂಬಿ ತುಳುಕುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಯಿಂದ ತಂದುಕೊಂಡು ಇನ್ನಷ್ಟು ಅಚ್ಚುಕಟ್ಟಾಗಿ ನೀವು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಹಾಗೆ ಚಿಕ್ಕ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ವೃದ್ಧರು, ನಾನು ಸಾಮಾನ್ಯಕ್ಕೆ ಚಿಕ್ಕ ಮಕ್ಕಳು ಅಂದಾಗ ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನು ನೀವು ಅದರೊಳಗೆ ತಗೊಳ್ಬೇಕು. ಇವ್ರ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಜಾರುವಂಥದ್ದು, ಕಾಲು ಕೈಗೆ ಪೆಟ್ಟು ಮಾಡ್ಕೊಳ್ಳತಕ್ಕಂಥದ್ದು, ಸೊಂಟಕ್ಕೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಕಂಡು ಬರುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಜೊತೆಗೆ ದುರ್ಗಾ ಗಣಪತಿನ ಆರಾಧನೆ ಮಾಡಬೇಕು. ಇವತ್ತು ಗಣನಾಂತ್ವ ಅಂತ ಅಂದರೆ ಗಣಪತಿನ ಪ್ರಾರ್ಥನೆ ಮಾಡ್ತಾ ಗಣನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀರಾನುಪಮ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತವಸ್ಸೇದ ಸಾಧನಂ. ಓಂ ಸಿದ್ಧಿವಿನಾಯಕಾಯ ನಮಃ, ಓಂ ಸಿದ್ಧಿವಿನಾಯಕಾಯ ನಮಃ, ಓಂ ಸಿದ್ಧಿವಿನಾಯಕಾಯ ನಮಃ. ಈ ಪ್ರಕಾರವಾಗಿ ಸಿದ್ಧಿವಿನಾಯಕನ ಮಿಥುನ ರಾಶಿಯವರು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗತ್ತೆ. ಹಾಗೆ ಸಾಧ್ಯವಾದಷ್ಟು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮೌನದಿಂದ ನಿಮ್ಮ ಮನಸಾ ಇಚ್ಛೆ ನಿಮ್ಮ ಮನಸ್ಸಿಗೆ ಎಷ್ಟು ಮಾತ್ರ ತೋಚುತ್ತೋ ಅಷ್ಟನ್ನೇ ಮಾಡಿ. ಮತ್ತೊಬ್ಬರ ಮಾತು ಕೇಳಿ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಜ್ಞಾನಕ್ಕೆ ಬಂದದ್ದು, ನಿಮಗೆ ಭಗವಂತ ಜ್ಞಾನವನ್ನು ಏನು ಕೊಡ್ತಾನೋ ಆ ಜ್ಞಾನ ಪ್ರಸಾದವನ್ನು ಏನು ಪ್ರಸಾದಿಸ್ತಾನೋ ಅದನ್ನು ಮಾತ್ರ ಮಾಡಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ, ನಿಮ್ಮ ಕರೆಗಳಿಗೆ ಗುರೂಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಪೂರ್ಣಿಮಾ ಅವರದ್ದು. ಇವರು ತಮಿಳುನಾಡಿನ ಸೇಲಂನಿಂದ ನಮ್ಮ ಕಾರ್ಯಕ್ರಮಕ್ಕೆ ವನಸಿರಿಯನ್ನ ಕಳಿಸ್ಕೊಟ್ಟಿರುವಂತವ್ರು. ನಾನು ಜೊತೆಗೆ ಮಾತನಾಡ್ತೀನಿ. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಾಗೆ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ವನಸಿರಿಯನ್ನ ಕಳಿಸ್ಕೊಟ್ಟಿದ್ದಕ್ಕಾಗಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮಾತನಾಡಿ ಮಾ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ನಿಮ್ ಫೋನ್ಗೋಸ್ಕರ ತುಂಬಾ ವರ್ಷದಿಂದ ಟ್ರೈ ಮಾಡಿದ್ವಿ ಗುರುಜಿ, ನಮ್ಗೆ ಸಿಗ್ಲೇ ಇಲ್ಲ. ಇವತ್ತೇ ಸರಿ ವನಶ್ರೀ ಕಳಿಸಿದ್ವಿ. ನೋಡೋಣ, ನಮ್ಮನೆ ಹತ್ರನೇ ಸ್ವಲ್ಪ ಹಳ್ಳಿ ಸೈಡ್ ನಮ್ದು. ಅಲ್ಲಿ ವನಶ್ರೀ ಇರೋದ್ರಿಂದ ನಮ್ಮ ಯಜಮಾನ್ರು ಕಳ್ಸೋಣ ಅಂದ್ಬಿಟ್ಟು ಕಳ್ಸಿದ್ರು ಗುರುಜಿ. ನೋಡಿ, ನೀವು ಆ ವನಶ್ರೀನ ಕಳಿಸಿದರ ಶ್ರಮ ಇವತ್ತು ನಿಮಗೊಂದು ಫೋನ್ ಕರೆನೂ ಸಿಕ್ತು. ಜೊತೆಗೆ ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ಮಾತಾಡುವಂತಹ ಭಾಗ್ಯ ನಂದು ಆಯ್ತು ಅನ್ಕೊಳ್ತೇನೆ. ಯಾಕೆಂದ್ರೆ ನೀವು ಆ ವನಸಿರಿನ ಕಳಿಸಿದ್ದು ಬಹಳ ಸಂತೋಷ. ಯಾಕೆಂದ್ರೆ ವನಸಿರಿ ಅಲ್ಲಿ ಇರ್ತಕ್ಕಂಥದ್ದನ್ನ ಇಲ್ಲಿ ಕಳಿಸಿದ್ರಿಂದ ಇಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ನೋಡ್ತಾರೆ. ಇಲ್ಲಿ ಎಲ್ಲರೂ ನೋಡ್ತಾರೆ. ಎಲ್ಲರಿಗೂ ಬಗ್ಗೆ ಅದರ ಬಗ್ಗೆ ಒಂದು ಅರಿವನ್ನ ಮೂಡಿಸೋದಕ್ಕಾಗತ್ತೆ. ನಮ್ಮ ಈ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂತಹ ಇಂತಹ ವಿಶೇಷವಾಗಿರೋ ವನಸಿರಿಗಳನ್ನ ಇದರಿಂದ ಏನು ಉಪಯೋಗ ಇದೆಯೋ ಆ ಉಪಯೋಗವನ್ನ ನಾವು ತಗೊಳ್ಬಹುದು.
ಹೌದು ಗುರುಜಿ, ಅದರಿಂದ ಏನ್ ಉಪಯೋಗ ನೀವ್ ಹೇಳ್ತೀರಾ ಅಂದ್ಬಿಟ್ಟು ನಾವು ಕಳ್ಸಿರೋದು ಗುರುಜಿ. ತುಂಬಾ ಸಂತೋಷಮ್ಮ. ಹೌದು ಗುರುಜಿ. ಮನೆಯವ್ರು ಏನ್ ಮಾಡ್ತಾರೆ? ನಮ್ಮ ಯಜಮಾನ್ರು ಇಲ್ಲೇ ಇದ್ದಾರೆ ಗುರುಜಿ. ನಾವು ಬಂದು ರೇಷ್ಮೆ ಸೀರೆಗಳು ಬರುತ್ತಲ್ಲ, ಹಾ ಹಾ, ಅದಕ್ಕೆ ರೇಷ್ಮೆ ಹಾಕೊಡೋ ಕೆಲಸ ನಮ್ದು ಗುರುಜಿ. ರೇಷ್ಮೆ ಸೀರೆಗೆ ರೇಷ್ಮೆ ಹಾಕುವಂತದ್ದು? ಹೌದು ಗುರುಜಿ. ರೇಷ್ಮೆ ಸೀರೆ ತಯಾರು ಮಾಡಲ್ಲ ನೀವು? ಸೀರೆ ತಯಾರು ಮಾಡಿದ್ದು ಫಸ್ಟ್ ಮಗ್ಗ ಇಟ್ಟಿದ್ವಿ ನಾವು. ಇವಾಗ ಮಗ್ಗ ಮಾರ್ಬಿಟ್ವಿ ಗುರುಜಿ. ಹಾ ಹಾ, ಆ ಮಗಕ್ಕೆ ಸೀರೆ ತಯಾರಿಸೋದಿಕ್ಕೆ ನಾವು ರೇಷ್ಮೆ ಹಾಕೊಡ್ತೀವಿ. ಓಹೋ, ಅದು ಗುರುಜಿ. ಒಳ್ಳೇದಾಗ್ಲಿ. ಇವಾಗ ಬಂದು 10-12 ವರ್ಷ ಆಯ್ತು ಗುರುಜಿ ಸೇಲಂ ಬಂದು ನಾವು. ಹಾ ಹಾ, ಮೊದಲು ಕರ್ನಾಟಕದಲ್ಲೇ ಇದ್ರಾ? ಹೌದು ಗುರುಜಿ. ಹುಟ್ಟಿ ಬೆಳೆದಿದ್ದು ಮದ್ವೆ ಆಗಿದ್ದು ಮಕ್ಕಳು ಎಲ್ಲ ಅಲ್ಲೇನೆ ಗುರುಜಿ. ಎಲ್ಲ ಕರ್ನಾಟಕ, ಆದ್ರೆ ಈಗ ತಮಿಳ್ನಾಡಲ್ಲಿ ಇದ್ದೀರಿ. ನೀವೆಲ್ಲೇ ಇದ್ರೂ ನಮ್ಮ ಕನ್ನಡದ ಅಭಿಮಾನ, ಕನ್ನಡದ ಸಂಪು, ಕನ್ನಡದ ಕಂಪು, ಈ ಕನ್ನಡದ ಸಿಹಿ ನುಡಿ ಇದು ಯಾವುದನ್ನು ಮರೆಯೋಂಗೇ ಇಲ್ಲ. ಹೌದು ಗುರುಜಿ. ಅವತ್ತು ತಾಯಿ ಭುವನೇಶ್ವರಿಯ ಡೈಲಿ ನೋಡ್ತಾ ಇರ್ತೀವಿ, ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಅದರಿಂದ ಬರುವಂತದ್ದು ನಾವು ಒಂದೆರಡು ಸನ್ನಿಧಾನ ಮಾಡಿದೀವಿ ಗುರುಜಿ. ಹಾ ಹಾ, ಹೇಗನ್ಸಿದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಾ? ಸ್ವಲ್ಪ ಡಲ್ಲಾಗೆ ಇದೆ ಗುರುಜಿ, ಅದಕ್ಕೆ ಕೇಳೋಣ. ಕೆಲ್ಸನೂ ಡಲ್ಲು, ನಮ್ಗೂ ನಮ್ ಕೈಗೆ ಎಷ್ಟು ಬಂದ್ರೂ ನಿಲ್ಲೋದಿಲ್ಲ. ಅಲ್ಲ, ಈ ಹಿಂದೆ ನಾವು ಮಾತಾಡಿರುವಂತಹದ್ರಲ್ಲಿ ಹಿಂದೆ ಬೇರೆ ತೋರಿಸಿರುವಂತಹ ಗಿಡಮೂಲಿಕೆಗಳಾಗ್ಲಿ ಅಥವಾ ಯಾವುದೇ ವಿಚಾರಗಳನ್ನ ನೀವು ಏನಾದ್ರು ಮನೆಯಲ್ಲಿ ಪ್ರಯೋಗ ಮಾಡಿದ್ದೀರಾ ಆತರ ಅಂತ? ಮಾಡಿದೀವಿ ಗುರುಜಿ. ನಮ್ಮ ಯಜಮಾನ್ರು ಮಾಡ್ತಾ ಇದ್ರು. ಅದು ನೀವು ಮನೆ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರಲ್ಲ, ಯಾವುದು? ಆಲೆ ಕಟ್ಟಿ ಈ ಕುದುರೆ ಲಾಡ ಎಲ್ಲ ಸೇರಿಸಿ ಕಟ್ಟಿ ಅನುಷ್ಠಾನ ಮಾಡಿ ಅಂತ ಹೇಳಿದ್ರಲ್ಲ ಗುರುಜಿ. ಅದು ಮಾಡಿದ್ಮೇಲೆ ನಿಮ್ ಕೆಲಸ ಹೇಗಿದೆ ಈಗ? ನಿಮ್ಮಲ್ಲಿ ಮನಸ್ಥಿತಿ ನೆಮ್ಮದಿ ಅನ್ಸುತ್ತಾ? ಇಲ್ಲ ಗುರುಜಿ, ಅಷ್ಟೇನು ಸಮಂಜಸ ಇಲ್ಲ. ಸರಿ, ನಾನು ಫೋನ್ ಕಾರ್ಯ ಮಾಡ್ತಾನೆ ಇದೀನಿ, ಸಿಗ್ಲಿಲ್ಲ. ನಿಮ್ ಕಡೆ ಸಾಧ್ಯವಾದಷ್ಟು ವನಸಿರಿಗಳು ಸಿಗುತ್ತಲ್ಲ? ಕೆಲ್ಸ ಬಂದು ನಮ್ಗೆ ಇದೇನೆ, ಬೇರೆ ಕೆಲ್ಸನೇ ಇಲ್ಲ ಗುರುಜಿ. ಇದ್ರಿಂದ ಬರೋ ಸಂಪಾದನೆ ನಮ್ ತಿಂಗಳೆಲ್ಲ ಜೀವನ ಮಾಡೋದು, ಬಡ್ಡಿ ಕಟ್ಟೋದು ಎಲ್ಲಾನು ಇದ್ರಲ್ಲೇ. ನನ್ ಒಂದು ಮಗ ಒಂದ್ ಮಗಳು ಗುರುಜಿ. ಈಗ ತಾವು ಕಳಿಸಿರ್ತಕ್ಕಂಥದ್ದು ಕೆಂಪು ಗುಲ್ಗಂಜಿ ಕಳಿಸಿದಿರಿ? ಹೌದು ಗುರುಜಿ. ಕೆಂಪು ಗುಲ್ಗಂಜಿ ಇದು ಸಾಮಾನ್ಯಕ್ಕೆ ಇದು ವೈದ್ಯಶಾಸ್ತ್ರದಲ್ಲೂ ಸಾಕಷ್ಟು ಕೆಲಸ ಮಾಡುತ್ತೆ. ವೈದ್ಯಶಾಸ್ತ್ರಕ್ಕೂ ಕೆಲಸ ಮಾಡುತ್ತೆ, ಹಾಗೆ ಮನೆಯಲ್ಲಿ ದೃಷ್ಟಿದೋಷನ ದೂರ ಮಾಡುತ್ತೆ. ಮತ್ತೆ ಈ ಸಣ್ಣ ಮಕ್ಕಳು ಬಿದ್ದು ಬೀಳಂತ ಮಾಡ್ತಾರೆ ಗೊತ್ತಾ? ಮಕ್ಕಳಿಗೆ ಬಿದ್ರೆ ಒಂಥರ ಮಂಕ್ ಆಗ್ಬಿಡ್ತಾರೆ. ಆ ಮಂಕಾದಾಗ ಆ ಮಂಕಾಗಿರ್ತಕ್ಕಂತಹ ಮಕ್ಕಳಿಗೆ ಆ ಮಂಕತನನ ದೂರ ಮಾಡ್ಲಿಕ್ಕೂ ಸಹಿತ ಈ ಕೆಂಪು ಗುಲ್ಗಂಜಿ ಕೆಲಸ ಮಾಡುತ್ತೆ. ಜೊತೆಗೆ ಈ ಕೆಂಪು ಗುಲ್ಗಂಜಿ ಬಳ್ಳಿ ಇದೆಯಲ್ಲ, ಇದು ತುಂಬಾ ಕಾಲ್ ನೋವಂತ ಇದ್ದು ಎಲ್ಲರ ದಾಟಿದ್ರೆ ದಾಟಿ ಕಾಲು ಊತ ಬರ್ತಕ್ಕಂಥದ್ದು, ಹೆಬ್ಬೆರಳು ಊತ ಬರ್ತಕ್ಕಂಥದ್ದು, ಅದು ಮೊಣಕಾಲ್ ಮೇಲಕ್ಕೆ ನೋವು ಬರೋದಿಲ್ಲ, ಮೊಣಕಾಲಿನ ತಳಭಾಗದಲ್ಲಿ ಮಾತ್ರ ನೋವಿರುತ್ತೆ. ಬರೀ ಪಾದ ಮಾತ್ರ ನೋವು ಬರುತ್ತೆ. ಪಾದ ಮತ್ತೆ ಇಮ್ಮಡಿಗಳ ನೋವು ಬರುತ್ತೆ. ಅಂತಹ ಕಾಲದಲ್ಲಿ ಈ ಬಳ್ಳಿನ ಬಳೆ ತರ ಮಾಡಿ ಅದನ್ನ ಕಾಲಕ್ಕೆ ಕಟ್ಕೊಳ್ಳೋದ್ರಿಂದ ಅಂತಹ ದಾಟಿರ್ತಕ್ಕಂತಹ ದೋಷ ದೂರ ಆಗುತ್ತೆ. ಈ ಒಂದು ವನಸಿರಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ. ಜೊತೆಗೆ ಈ ಗುಲ್ಗಂಜಿ ಬಗ್ಗೆ ಹೇಳ್ತಾರೆ ಮನೆಯಲ್ಲಿ, ಅಂದ್ರೆ ದೊಡ್ಡವರು ಹೇಳುವಂಥದ್ದು ಏನಂದ್ರೆ, ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರ, ಈಗ ಕಾಶಿಯಲ್ಲಿರ್ತಕ್ಕಂಥ ವಿಶ್ವೇಶ್ವರನು ಅಥವಾ ರಾಮೇಶ್ವರದಲ್ಲಿರ್ತಕ್ಕಂತಹ ರಾಮೇಶ್ವರನ ನೋಡಿದ್ರೆ ರಾಮೇಶ್ವರನಲ್ಲಿರ್ತಕ್ಕಂತಹ ಒಂದು ಶಿವಲಿಂಗ ದರ್ಶನ ಕಾಶಿಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕಿಂತ ಒಂದು ಗುಲ್ಗಂಜಿ ಎಷ್ಟು ತೂಕ ಜಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಗುಲ್ಗಂಜಿಯನ್ನ ಅಷ್ಟು ಉನ್ನತವಾಗಿಟ್ಟು ಮಾತಾಡ್ತಾರೆ. ಈ ಗುಲ್ಗಂಜಿನಲ್ಲಿ ಹಸಿರು ಗುಲ್ಗಂಜಿ ಇದೆ, ಬಿಳಿ ಗುಲ್ಗಂಜಿ ಇದೆ, ಕೆಂಪು ಗುಲ್ಗಂಜಿ ಇದೆ, ಕಪ್ಪು ಗುಲ್ಗಂಜಿ ಇದೆ. ಹಾಗೆ ನೀವು ಕಳಿಸಿರ್ತಕ್ಕಂಥದ್ದು ಕೆಂಪು. ಇದಕ್ಕೆ ಇನ್ನೂ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಎಂತಹ ವಿಶೇಷವಾದಂತಹ ವ್ಯಕ್ತಿ ನೋಡ್ಲಿಕ್ಕೆ ಆಕಾರ ಅಲಂಕಾರ ಇದ್ರು ಬುಡ ಕಪ್ಪು ಅಂತ ಹೇಳ್ತಾರೆ ಅಲ್ವಮ್ಮ? ಅದರಿಂದ ಈ ಒಂದು ಗುಲ್ಗಂಜಿಗೆ ವ್ಯಕ್ತಿ ಒಬ್ಬ ಮನುಷ್ಯನೂ ಹೋಲಿಕೆ ಮಾಡಿಡ್ತಾರೆ. ಹಾಗೆ ನಿಮ್ಮಲ್ಲಿ ಈಗ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ನೀವು ಈ ಒಂದು ಗುಲ್ಗಂಜಿಯಿಂದಲೂ ಪರಿಹಾರ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಿಕ್ಕೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳೋದಿಕ್ಕೆ. ಈಗ ಇಷ್ಟಕ್ಕೆ ಮುಂಚೆ ತಾವು ಮಾಡಿದ್ದೀರಿ ಅನುಷ್ಠಾನ, ನನಗೇನು ಕಾರ್ಯಸಿದ್ಧಿ ಆಗಿಲ್ಲ ಅಂತ ಹೇಳಿದ್ರಿ. ಆದ್ರೆ ತಾವು ಯಾವ ಅನುಷ್ಠಾನ ಯಾವ ಕ್ರಮದಲ್ಲಿ ಮಾಡಿದ್ದೀರೋ, ಯಾವ ವನಸಿರಿಗಳನ್ನ ಬಳಸಿದ್ದೀರೋ ಅದು ನಮಗೆ ಅರಿವಿಲ್ಲ. ಆದ್ರೆ ಒಂದಂತೂ ಸತ್ಯ. ಕೊಡಿ. ನಮಸ್ತೆ ಗುರುಜಿ. ಹಾ ನಮಸ್ತೆಪ್ಪ, ಹೇಳಿ ಗುರುಜಿ. ಒಂದು ನೆಲಬೇವು ಅಂತ ಹೇಳಿದ್ರಿ ನೀವು, ಅದು ಬಿಡ್ತಿದ್ದೆ ಒಂದು ಗಿಡ. ಅದು ಅದೇನಾ ಅಂತ ನೋಡಿ, ಅದು ನಮ್ಮಲ್ಲಿ ಸಾಕಷ್ಟು ಸಿಗುತ್ತಿಲ್ಲ. ಅದನ್ನು ಇನ್ನೊಂದ್ ಸ್ವಲ್ಪ ಕಳಿಸ್ಕೊಡ್ತೀನಿ ಬೇಕಾದ್ರೆ. ಹೌದು, ಇದು ನೆಲಬೇವೆ ಇದು. ಆಗ ಸರಿ ಸರ್, ಇಲ್ಲಿ ಬೇಕಾದಷ್ಟು ವನಸಿರಿಗಳು ಇಲ್ಲಿ ಸಿಗುತ್ತೆ ಸ್ವಾಮಿ, ನಿಮ್ಗೆ ಆಗಾಗ ಕಳಿಸ್ಕೊಡ್ತಾ ಇರ್ತೀವಿ ನಾವು. ಖಂಡಿತ ಕಳಿಸಿ. ಹಾಗೆ ಇಷ್ಟಕ್ಕೆ ಮುಂಚೆ ನಾನು ಹೇಳಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಸಿದ್ಧಿ ಮಾಡ್ಕೊಂಡಿದ್ದೀರಿ,
ಅದು ನಿಮಗೆ ಅಷ್ಟು ಫಲಕಾರಿ ಆಗಲಿಲ್ಲ ಅಂತ ನಿಮ್ಮ ಶ್ರೀಮತಿಯವರು ಹೇಳಿದರು. ಹೌದು. ಆದರೆ ಆ ಕಾರ್ಯಸಿದ್ಧಿ ಮಾಡ್ಕೊಳ್ಳುವಾಗ ಅದಕ್ಕೆ ಇಡ್ತಕ್ಕಂತಹ ವನಸಿರಿಗಳನ್ನ ನಾವೇನು ಹೇಳಿದ್ದೀವಿ ಅದಷ್ಟು ವನಸಿರಿಗಳನ್ನ ಮತ್ತೆ ಅದರ ಅನುಷ್ಠಾನವನ್ನ ಮಲಮಾತಂಗಿ ಅಂತ ಹೇಳಿದ್ದೀರಿ. ಹಾ ಹಾ ಬಿಳಿ ಸಾಸಿವೆ ಮರಳಮಾತಂಗಿ ಎರಡು ವಿಶೇಷಣೆ ಅಂತ ಹೇಳಿದ್ರಿ. ಅದನ್ನು ತಗೊಂಬಂದು ಎಲ್ಲ ಸೇರಿಸಿ ತಾಯ್ದ ಒಳಗಡೆ ಕಟ್ಟಿ ಅಲ್ಲಿ ಕಟ್ಟಿದೀವಿ ಸ್ವಾಮಿ. ಖಂಡಿತ ಅದು ಒಳ್ಳೇದಾಗತ್ತೆ. ಅದಕ್ಕೆ ಡೈಲಿ 2 ಊದ್ಕಡ್ಡಿ ಹೊಗೆ ತೋರಿಸಿ ಡೈಲಿ ದೀಪ ಹಚ್ತಾ ಇದೀವಿ. ಅದಕ್ಕೆ ಮುಂಚೆ ದೀಪ ಮನೇಲಿ ಶುಕ್ರವಾರ ಸೋಮವಾರ ಅಂತ ಇದ್ವಿ. ಡೈಲಿ ನಾನೇ ಸ್ನಾನ ಮಾಡಿ ಬೆಳಿಗ್ಗೆ ನಾವು ಕೆಲಸ ಆರಂಭಿಸೋದಕ್ಕೆ ಮುಂಚೆನೆ ದೀಪ ಹಚ್ತೇವೆ. ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆ ಯಶಸ್ಸಾಗತ್ತೆ. ಧೈರ್ಯವಾಗಿರಿ, ಒಳ್ಳೇದಾಗ್ಲಿ. ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೋಹನ್ ಬಾಬು ಅಂತ, ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಸರಿ ಮೋಹನ್ ಬಾಬು ಅವರೇ, ಗುರುಜಿ ಇದರೆ ಮಾತನಾಡಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಡಿ. ಕೊಡಿ ಮೇಡಮ್. ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಂತ್ರವನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಗುರುಗಳೇ. ನಿಮ್ಮನ್ನು ನೋಡಿ ದಿನ ಕಲಿತಾ ಇರೋದು ಗುರುಗಳೇ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಈ ಧರ್ಮದ ರಥಯಾತ್ರೆಯಲ್ಲಿ ಯಾರಾದರೂ ಸಹ ಜೊತೆಯಲ್ಲಿದ್ದವರು ಎಲ್ಲರೂ ಸಹಿತ ಪುಣ್ಯದ ಮಾರ್ಗವನ್ನು ಸಂಪಾದನೆ ಮಾಡಲೇಬೇಕು. ಹೌದು ಗುರುಗಳೇ. ಹೇಳಪ್ಪ. ಗುರುಗಳೇ, ನನ್ನ ಹೆಸರು ಮೋಹನ್ ಬಾಬು ಅಂತ. ನಾನು ಹೆಚ್ಚು ಕಮ್ಮಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಗೊರವನಹಳ್ಳಿಯಿಂದ ಕೈದಾಳದವರೆಗೂ ನಿಮ್ಮ ಪ್ರೋಗ್ರಾಮ್ ತುಮಕೂರಲ್ಲಿ ಎಲ್ಲೆಲ್ಲಿ ನಡೀತು ಅಲ್ಲೆಲ್ಲ ಬಂದಿದ್ದೀನಿ ಗುರುಗಳೇ. ಕೈದಾಳಕ್ ಬಂದಿದ್ದೆ, ಆಮೇಲೆ ಬಡ್ಡಿಹಳ್ಳಿಗೆ ಬಂದಿದ್ದೆ, ಪ್ರತಾಪ್ ಅವ್ರದ್ದು 25ನೇ ವರ್ಷದ ಇದಕ್ಕೆ ಯಲಾದ್ನಳ್ಳಿಗೆ ಬಂದಿದ್ದೆ. ನಿಮ್ಮ ಹತ್ರ ಆಶೀರ್ವಾದ ತಗೊಂಡಿದ್ದೀನಿ, ಕೈ ಎಲ್ಲ ಮುಟ್ಟಿ ಆಶೀರ್ವಾದ ತಗೊಂಡಿದ್ದೀನಿ, ಮಾತಾಡ್ತಿದ್ದೀನಿ. ಆಮೇಲೆ ಕೈದಾಳದಲ್ಲೂ ಮಾತಾಡಿಸ್ದೆ ಗುರುಗಳೇ. ನಮ್ ಮಿಸ್ಸಸ್ ಬಂದಿದ್ರು, 5 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಳು ಬಗ್ಗೆ ಕೇಳಿದ್ವಿ ಗುರುಗಳೇ. ನಿಮ್ ಮೇಲೆ ನಿಮ್ಮ ಫೋಟೋ ಇಟ್ಟು ಮನೇಲಿ ಪೂಜೆ ಮಾಡ್ತೀವಿ ಗುರುಗಳೇ, ಅಷ್ಟು ನಂಬ್ತೀನಿ ನಿಮ್ಮನ್ನ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಮಕ್ಳು ಬಗ್ಗೆ ಕೇಳಿದ್ದೆ ಗುರುಗಳೇ. ಬಲ್ಗಡೆ ಮಚ್ಚೆ ಇದೆ ಅಂತ ಹೇಳಿದ್ರಿ ನನ್ಗೆ. ಬಲ್ಗಡೆ ಇಲ್ಲ ಗುರುಗಳೇ, ಅದು ಎಡಗಡೆ ಇದೆ. ಅದು ಯಾವಾಗ ಆಗುತ್ತೆ ಮಕ್ಳು ಬಗ್ಗೆ ಏನು ಅಂತ ಸ್ವಲ್ಪ ವಿಚಾರಿಸ್ಬೇಕಾಯ್ತು ಗುರು. ಎಲ್ಲ ಇದ್ರಲ್ಲಿ ಕೈದಾಳದಲ್ಲಿ ಹೇಳಿದ್ರಿ ಈ ವರ್ಷದಲ್ಲಿ ಆಗುತ್ತೆ ಅಂತ. ಆದ್ರೆ ನಮ್ ಮಿಸಸ್ಗೆ ಪೀರಿಯಡ್ ತೊಂದ್ರೆ ಇದೆ. ಕೊಡ್ತೀನಿ, ಮಾತಾಡಿ ಗುರುಗಳೇ. ಕೊಡಪ್ಪ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮದ್ವೆ ಆಗಿ 5 ವರ್ಷ ಆಯ್ತು ಗುರುಜಿ. ಈ ವರ್ಷದಲ್ಲೇ ಆಗುತ್ತೆ ಅಂತ ಹೇಳಿದ್ರಿ. ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಗುರುಜಿ. ಅದು ಸ್ವಲ್ಪ ವೈದ್ಯರ ಸಲಹೆ ತೆಗೆದುಕೊಂಡು ಸರಿಪಡಿಸ್ಕೊಳ್ಬೇಕಲ್ವಮ್ಮ? ಹೌದು ಗುರುಜಿ, ಹೋಗಿದ್ದೆ, ಅದಕ್ಕೆ ಸರ್ಜರಿ ಎಲ್ಲ ಮಾಡ್ಸಿದೀವಿ ಗುರುಜಿ, ಆದ್ರೂ ಸರಿ ಹೋಗಿಲ್ಲ. ನಿಮ್ದು ಇದು ಚಕ್ಕೆದ ಹೇಳಿದ್ರಲ್ಲ ಗುರುಜಿ, ಅದನ್ನು ಮಾಡಿದೀವಿ ಗುರುಜಿ. ಒಂದ್ 20 ದಿನ ತಗೊಂಡಿದೀನಿ ಗುರುಜಿ. 20 ದಿವಸ ತಗೊಂಡಿದ್ದೀರಿ? ಸರಿ ಹೋಗಿತ್ತು ಗುರುಜಿ ಸೆಂಟ್ರಲ್ಲಿ. ಇವಾಗ ಮೊನ್ನೆ ಈಗ 3 ತಿಂಗಳಿಂದ ಸರಿಯಾಗಿಲ್ಲ ಗುರುಜಿ. 3 ತಿಂಗಳಿಂದ ಆಗೇ ಇಲ್ಲ. ಮೊನ್ನೆ ಎಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೆ ಅಂದಾಗ ಅದನ್ನೇ ಸ್ವಲ್ಪ ಮುಂದುವರಿಸಬೇಕಲ್ವಮ್ಮ? ಮತ್ತೆ ತಗೊಳ್ಳೋದ ಗುರುಜಿ? ನೀವು ನೋಡಿ, ಒಂದೆರಡು ತಿಂಗಳು ಸರಿಯಾಗಿ ಸೆಟ್ ಆಗೋ ತನಕ, ನೀವು ದೇಹ ಪ್ರಕೃತಿ ಸರಿ ಹೋಗೋ ತನಕ ಸ್ವಲ್ಪ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ದೇಹಕ್ಕೆ ಅದು ಸೆಟ್ ಆಗ್ತಾ ಇದೆ ಅಂದಾಗ ಆ ವನಸಿರಿನ ತೆಗೆದುಕೊಳ್ಳೋದ್ರಿಂದ ಖಂಡಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಮತ್ತೆ ತಗೊಂಡ್ರೆ ಆಗುತ್ತಾ ಗುರುಜಿ? ಖಂಡಿತ ಆಗತ್ತಮ್ಮ, ಮಾಡಿ. ಬೇರೆ ಅನುಷ್ಠಾನ ಏನು ಬೇಡ ಗುರುಜಿ? ಏನು ಬೇಡ ತಾಯಿ, ನಿಮ್ಮ ಸ್ವರತರಂಗದಲ್ಲಿ ಈಗಲೂ ಹೇಳ್ತಾ ಇದ್ದೀನಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯದೇ, ಚಿಂತೆ ಮಾಡಬೇಡಿ. ನೀವು ಇದನ್ನ ಕ್ರಮವಾಗಿ ತಗೊಳ್ಳಿ, ಮೆಡಿಸಿನ್ ತಗೊಳ್ಳಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಮೋಹನ್ ಬಾಬು ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಗುರುಜಿ ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾಳೆ ಅಂದ್ರೆ ಶುಕ್ರವಾರ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಕಣ್ಣೂರು ಅಂಚೆ ಬಂಡೆಹೊಸೂರು ಸ್ಥಳಕ್ಕೆ ಅಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಗಣಪತಿ ಲಕ್ಷ್ಮೀ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಗುರುಜಿ ಶುಕ್ರವಾರ ಸಂಜೆ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅದರ ಮಾರನೇ ದಿನ ಅಂದ್ರೆ ಶನಿವಾರ ಬೆಳಗ್ಗೆ ಕೂಡ ಅದೇ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ, ವೀಕ್ಷಕರೇ, ಈಗ ನಿಮ್ಮ ಪತ್ರಗಳನ್ನ ಓದುವಂತ ಸಮಯ. ಪತ್ರದಲ್ಲಿ ನೀವು ಬರೆದಿರುವಂತಹ ಸಮಸ್ಯೆಗಳಿಗೆ ಗುರುಜಿ ಪರಿಹಾರ ಕೊಡುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಈ ಪತ್ರ ಬಂದಿರುವಂತದ್ದು ದಾವಣಗೆರೆಯಿಂದ. ಪತ್ರವನ್ನ ಬರೆದಿದ್ದಾರೆ ನಾಗರತ್ನ ಅವರು. ಗುರುಜಿ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ದರ್ಪಣಾಂಜನ, ಚಕ್ಷುರ್ಮತಿ, ಸಾಮುದ್ರಿಕ ಸ್ವರಶಾಸ್ತ್ರಜ್ಞ, ಅಭಿನವ ಸರ್ವಜ್ಞ, ಮಹರ್ಷಿ ಡಾಕ್ಟರ್ ಶ್ರೀ ಶ್ರೀ ಆನಂದ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಈ ಪತ್ರವನ್ನ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಸಂಕ್ಲಿಪುರ ಗ್ರಾಮದಿಂದ ಶ್ರೀಮತಿ ನಾಗರತ್ನ ಬಸವರಾಜಪ್ಪ ಆದ ನಾನು ಬರೆಯುತ್ತಿದ್ದೇನೆ.
ನನಗೆ ನಿಮ್ಮ ಕಾರ್ಯಕ್ರಮ ನೋಡುತ್ತಿದ್ದರೆ ದೇವರ ದರ್ಶನ ಮಾಡಿದಷ್ಟೇ ಸಂತೋಷ ಆಗುತ್ತೆ. ನಿಮ್ಮ ನುಡಿಗಳು ಮನಸ್ಸಿಗೆ ಸಮಾಧಾನವನ್ನು ಕೊಡುವುದಲ್ಲದೆ ನಿಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ದಾರಿದೀಪವಾಗುತ್ತಿದೆ. ಅದೇ ರೀತಿ ನನ್ನ ಕಷ್ಟಗಳಿಗೂ ಪರಿಹಾರವನ್ನ ತಿಳಿಸಿಕೊಡಿ ಗುರುಜಿ ಅಂತ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಮದುವೆಯಾಗಿ 19 ವರ್ಷಗಳಾಗಿದ್ದು ನನಗೆ 4 ಜನ ಹೆಣ್ಣು ಮಕ್ಕಳಿದ್ದು ಕೊನೆಯ ಮಗಳ ಹೆರಿಗೆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ಅಲ್ಲದೆ ಈಗ 3 ವರ್ಷಗಳ ಹಿಂದೆ ಮನೆ ಕಟ್ಟಿದ್ದೇವೆ. ಆರ್ಥಿಕ ಪರಿಸ್ಥಿತಿಯಿಂದ ನನ್ನ ಗಂಡ ಕುಗ್ಗಿ ಹೋಗಿದ್ದಾರೆ. ನಾವು ರೈತ ಕುಟುಂಬದವರು ಗುರುಜಿ. ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ನನ್ನ ಗಂಡನಿಂದ ಯಾವಾಗಲೂ ಮನೆಯಲ್ಲಿ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತಿವೆ. ಆದರೆ ನನ್ನ ಗಂಡ ಮುಂಚೆ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಈಗ ಕಳೆದ 5 ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳು ಕಾಡುತ್ತಿವೆ. ನನ್ನ ಗಂಡ ಮೊದಲಿನಂತೆ ಆಗುತ್ತಾರಾ ಗುರುಜಿ? ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವೇ ಉತ್ತಮ ಮಾರ್ಗದರ್ಶನದ ಮೂಲಕ ದಾರಿ ತೋರಿಸಿ ಅಂತ ಪತ್ರವನ್ನ ದಾವಣಗೆರೆಯಿಂದ ಬರೆದಿದ್ದಾರೆ. ನೀವು ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟಿದ್ದಾದ ಮೇಲೆ ಸಮಸ್ಯೆ ಅಂತಕ್ಕಂಥದ್ದು ಖಂಡಿತ ಬಂದೇ ಬರುತ್ತೆ. ಆದರೆ ಆರೋಗ್ಯ ಕೆಟ್ಟಾಗ ಆರೋಗ್ಯನ ಸರಿಪಡಿಸ್ಕೋಬೇಕು. ಸಮಸ್ಯೆ ಬಂದಾಗ ಸಮಸ್ಯೆಯಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ಹುಡುಕೊಳ್ಬೇಕು. ಹಾಗೆ ನಿಮ್ಮ ಕಣ್ಣಿರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಪ್ರಸ್ತುತ ದಿನಗಳು ಸಮಸ್ಯೆ ಇದೆ, ಕಷ್ಟ ಇದೆ, ನಿಜ ಒಪ್ಕೊಳ್ಳುವಂಥ ರೀತಿಯಲ್ಲಿದೆ. ಆದರೆ ಈ ಸಮಸ್ಯೆ ಕಷ್ಟಗಳು ಹೀಗೆ ಇರ್ತಕ್ಕಂಥದ್ದಲ್ಲ, ಕಾಲಕ್ರಮೇಣ ಇದು ದೂರ ಆಗುವಂಥದ್ದೇ. ಹಾಗೆ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಪತಿದೇವರು ನಿಮ್ಮಿಬ್ಬರ ಮನಸ್ಸಲ್ಲಿ ಹಿಂದೆ ಇದ್ದಾಗ ನಾವು ಇವತ್ತಿಲ್ಲ, ಇವತ್ತು ಸ್ವಲ್ಪ ಸಮಸ್ಯೆಗಳಲ್ಲಿದ್ದೀವಿ, ಇಬ್ಬರ ಮನಸ್ಥಿತಿ ಸರಿಯಿಲ್ಲ, ನಮ್ಮ ಮನೆಯವರು ನನ್ನ ನೋಡ್ತಕ್ಕಂಥ ರೀತಿ ಯಾಕೋ ಸಮಂಜಸವಾಗಿಲ್ಲ ಅಂತ ನಿಮ್ಮ ಮನಸ್ಸಿದೆ. ಅದರ ಒಂದು ವಿಚಾರ ಸ್ಪಷ್ಟೀಕರಿಸ್ತಿದ್ದೇನೆ. ಯಾವುದೇ ಒಬ್ಬ ವ್ಯಕ್ತಿಗಾದರೂ ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆಯಲ್ಲಿ ಸಿಲುಕೊಂಡ್ಬಿಟ್ರೆ ತನಗೆ ತಾನು ಬೇಕಾದಂಥ ರೀತಿಯಲ್ಲೂ ಇರಲಿಕ್ಕಾಗಲ್ಲ. ಹಾಗಿದ್ದಾಗ ಇನ್ನೊಬ್ಬರ ಮನಸ್ಸನ್ನು ಹೇಗೆ ಸಮಾಧಾನ ಪಡಿಸ್ಲಿಕ್ಕಾಗುತ್ತೆ? ನೀವೇ ಹೇಳಿದ್ದೀರಿ, ಮನೆ ಕಟ್ಟಿದ್ದೀವಿ, ಜೊತೆಗೆ ಬೆಳೆದು ದೊಡ್ಡವರಾಗಿರ್ತಕ್ಕಂತಹ ಮಕ್ಕಳಿದ್ದಾರೆ. ಆ ಮಕ್ಕಳ ವಿದ್ಯಾಭ್ಯಾಸ, ಆ ಮಕ್ಕಳನ್ನು ದಡದಾಡಿಸುವಂಥದ್ದು, ಮಕ್ಕಳ ಆಗು ಹೋಗೋ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ನಿಮ್ಮಗಳ ಕಷ್ಟದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಬಂದಾಗ ವ್ಯಕ್ತಿ ಮೊದಲಿನ ಥರ ಇರಬೇಕು ಅಂದರೆ ಅದು ತುಂಬ ಕಷ್ಟವೇ. ಹಾಗೆ ಇಡೀ ಸಂಸಾರದ ಹೊರೆಯನ್ನು ಹೊತ್ತು ಸಂಸಾರದಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾ ಏನು ಬೇಕು ಏನು ಬೇಡ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಒಬ್ಬ ಗಂಡಸು ತನ್ನ ಸಂಸಾರವನ್ನು ಸುಧಾರಿಸ್ಕೊಂಡು ಹೋಗಬೇಕಾದ್ರೆ ಕಾಲಕ್ರಮೇಣ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊರಬೇಕಾಗತ್ತೆ. ಬರೀ 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂಥ ಸಂಸಾರದ ಸಮಸ್ಯೆಗಳಷ್ಟೇ ಅಲ್ಲ, ಹೊರಪ್ರಪಂಚಕ್ಕೂ ಸಹಿತ ಎಲ್ಲರ ಮಧ್ಯೆ ಇರಬೇಕಾದ್ರೆ, ಪ್ರಪಂಚದಲ್ಲಿ ಬದುಕಬೇಕಾದ್ರೆ ತಾನಿರ್ತಕ್ಕಂಥ ಪರಿಸರದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಇವರೆಲ್ಲರ ಮಧ್ಯದಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲದರ ಬಗ್ಗೆ ಅರಿವಿಟ್ಕೊಂಡು ಮನೆ ಸಂಸಾರವನ್ನು ತೂಗಿಸ್ಕೊಂಡು ಹೋಗಬೇಕು. ಆಗ ನಿಜಕ್ಕೂ ಕಷ್ಟ ಅನ್ಸುತ್ತೆ. ಅಲ್ಲೇ ಹೆಣ್ಣುಮಕ್ಕಳ ಬುದ್ಧಿವಂತಿಕೆಯಿಂದ ನೀವು ಕಾಂಪ್ರಮೈಸ್ ಆಗಿ ಸಾಧ್ಯವಾದಷ್ಟು ಇಂತಹ ಪರಿಸ್ಥಿತಿನಲ್ಲಿ ನೀವು ಅವ್ರಿಗೆ ಧೈರ್ಯ ಕೊಡಬೇಕು, ಅವರು ನಿಮಗೆ ಧೈರ್ಯ ಕೊಡಬೇಕು. ನಿಮ್ಮಿಬ್ಬರಲ್ಲೂ ಅನ್ಯೋನ್ಯತೆ ಬರಬೇಕು. ನೊಂದ ಮನಸ್ಸುಗಳಿಗೆ ಸಾಧ್ಯವಾದಷ್ಟು ಒಬ್ಬರಿಗೊಬ್ಬರು ಸಾಂತ್ವನವನ್ನು ಹೇಳ್ಕೊಂತ ಇವತ್ತಲ್ಲ ನಾಳಿನ ದಿನ ನಮಗೆ ಬೆಳಕು ಸಿಗುತ್ತೆ, ನಾಳಿನ ಬೆಳಕಿನ ಬಗ್ಗೆ ನಮ್ಮ ಆಲೋಚನೆ ಮಾಡ್ತಾ ನಾವು ಹೆಜ್ಜೆ ಹಾಕಿದ್ರೆ ಖಂಡಿತ ಒಳ್ಳೆ ಬೆಳಕಾಗುತ್ತೆ, ಜೀವನದಲ್ಲಿ ಸುಖ ಸಂತೋಷ ಸಿಗುತ್ತೆ. ಒಂದು ಸುಖ ಸಂತೋಷವಾಗಿ ಇರಬೇಕಾದ್ರೆ, ನೆಮ್ಮದಿಯುತವಾಗಿ ಇರಬೇಕಾದ್ರೆ ಬರೀ ಒಂದು ಕೈ ಸೇರಿದ್ರೆ ಮಾತ್ರ ಸಾಲದು. ಎರಡೂ ಕೈ ಸೇರಿದ್ರೆ ಶಬ್ದ ಬರುತ್ತೆ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗಿರುತ್ತೆ, ಎರಡೂ ಮನಸ್ಸುಗಳು ಸೇರಿದ್ರೆ ಅವಾಗ ಸುಖ ಸಂತೋಷ ಅನ್ನೋದು ನೆಮ್ಮದಿ ಸಿಗುತ್ತೆ. ನಮ್ಮ ಮನೆಯವರು ನನ್ನ ಚೆನ್ನಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನನ್ನ ಮನಸ್ಥಿತಿ ಪ್ರಕಾರ ಇಲ್ವಲ್ಲ, ಅಥವಾ ಯಾಕೋ ಇತ್ತೀಚೆಗೆ ಅವರು ಸಮಂಜಸವಾಗಿಲ್ಲ, ಬರೀ ಒಂಥರ ಮೌನವಾಗಿರ್ತಾರೆ ಅಂದರೆ ಆ ಮೌನವಾಗಿರ್ಬೇಕಾದ್ರೆ ತನ್ನೊಳಗಿರ್ತಕ್ಕಂಥ ಸಂಕಷ್ಟಗಳು, ಆ ಕಷ್ಟಗಳನ್ನು ಯಾರಲ್ಲಿ ಹೇಳ್ಕೊಳ್ಳಿಕ್ಕಾಗತ್ತೆ? ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ತಾಯಿ. ಚಿಂತೆ ಮಾಡಬೇಡಿ, ಯಾಕೆಂದರೆ ನೀವು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆ ನಿಮ್ಮಿಬ್ಬರದೂ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮಿಬ್ಬರ ಕಣ್ಣಿನ ರೇಖೆ, ಇಬ್ಬರ ಮನಸ್ಥಿತಿ ನೋಡಿದ್ರೆ ಇರ್ತಕ್ಕಂತಹ ಚಂಚಲತೆ, ಪ್ರಸ್ತುತ ಗ್ರಹಗತಿಗಳು ಸರಿಯಿಲ್ಲ. ಹಾಗಾಗಿ ನಿಮ್ಮಿಬ್ಬರ ಕಣ್ಣಿನ ರೇಖೆಗಳಲ್ಲೂ ಇರ್ತಕ್ಕಂತಹ ರೀತಿ ನೋಡಿದ್ರೆ ಬಹುಶಃ ಈ ವರ್ಷವೂ ಸಹಿತ ಸ್ವಲ್ಪ ಕಷ್ಟಕರವೇ. ಇನ್ನು ರೈತರ ಬದುಕು, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ ನಾನು, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ಬೆಳೆದಂಥ ಬೆಳೆಗಾಗಲಿ ಸಕಾಲಕ್ಕೆ ಮಳೆ ಬೆಳೆ ಆಗಿ ಸಾಧ್ಯವಾದಷ್ಟು ಸಮೃದ್ಧಿತನ ಬೇಕು. ಒಂದು ಬೆಳೆ ಭೂಮಿಗೆ ಹಾಕಬೇಕಾದ್ರೆ 4-6 ಜನದ ಹತ್ರ ಕೈ ಜೋಡಿಸಿರ್ತೀರಿ, ಅಲ್ಲಿ ಸಾಲ ತಂದಿರ್ತೀರಿ, ಆ ಸಾಲದ ದುಡ್ಡನ್ನು ಹಾಕಿರ್ತೀರಿ, ಭೂಮಿಯಿಂದ ಬೆಳೆ ಸಮಂಜಸವಾಗಿ ಬಂದು ಆ ಬಂದಂಥ ಬೆಳೆ ಮಾರುಕಟ್ಟೆಗೆ ಬಂದು ಅಲ್ಲಿ ನಿಮಗೆ ಸಮಂಜಸವಾಗಿ ಒಳ್ಳೆ ಬೆಲೆ ಸಿಕ್ಕಿದ್ರೆ ಆಗ ನಿಮ್ಮ ಜೀವನ ಪಾವನವಾಗುತ್ತೆ, ಸಂತೋಷ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ ಇವತ್ತಿನ ದಿವಸ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ, ಬೆಳೆದಿರ್ತಕ್ಕಂಥ ಧಾನ್ಯಗಳು, ಬೆಳೆದಿರ್ತಕ್ಕಂಥ ತರಕಾರಿ ಮಾರ್ಕೆಟಲ್ಲಿ ಬೆಲೆ ಇಲ್ದಿರ, ಅಥವಾ ಮಧ್ಯವರ್ತಿಗಳು ಅವರ ಅಟ್ಟಹಾಸದಿಂದ ರಸ್ತೆ ಮಾರ್ಗ ಮಧ್ಯದಲ್ಲೇ ತರಕಾರಿಗಳನ್ನು ರೋಡಲ್ಲಿ ಸುರಿದು ಹೋಗಿರ್ತಕ್ಕಂಥ ರೈತ ಎಷ್ಟು ಜನ ಇಲ್ಲ. ಒಂದು ಆ ತರಕಾರಿ ಇದರಿಂದ ಗಿಡಮರಗಳಿಂದ
ಅಥವಾ ಬಳ್ಳಿಗಳಿಂದ ಒಂದು ತರಕಾರಿಯನ್ನು ಬಿಡಿಸ್ಬೇಕಾದ್ರೆ, ಟೊಮೊಟೊ ಬಿಡಿಸ್ಬೇಕಾದ್ರೆ ಕೂಲಿ ಎಷ್ಟಾಗತ್ತೆ? ಒಬ್ಬ ವ್ಯಕ್ತಿಗೆ ಇಷ್ಟು ಕೂಲಿ ಅಂತ ಕೊಟ್ಟು ಟೊಮೊಟೊವನ್ನು ತಂದು ಮಾರ್ಕೆಟಿಗೆ ಬಂದರೆ ಅದಕ್ಕೆ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ರೇಟ್ ಸಿಕ್ಕಿದ್ರೆ ಆತ ಅಲ್ಲಿಂದ ಇಲ್ಲಿ ತಂದಿರೋ ಬಸ್ ಚಾರ್ಜ್, ವೆಹಿಕಲ್ ಚಾರ್ಜ್ ಏನಾಯಿತು? ರೈತರು ಇನ್ನೊಬ್ಬ ರೈತನಿಗೆ, ಇನ್ನೊಬ್ಬ ಕೂಲಿ ಆತನಿಗೆ ಕೆಲಸಕ್ಕೆ ಸಂಪಾದನೆ ಕೊಟ್ಟಿರ್ತಕ್ಕಂಥ ಆ ಸಂಬಳದ ದುಡ್ಡು ಏನಾಯಿತು? ಅಲ್ಲಿಂದ ತಂದು ಪುನಃ ಬರಿಗೈ ಮಾಡ್ಕೊಂಡು ಇನ್ನಷ್ಟು ಸಾಲ ಇಲ್ಲಿ ಮೇಲೆ ಬಿಟ್ಟೋಗ್ಬೇಕೇ ವಿನಃ ಆಗೇನು ಮಾಡ್ತಾನೆ? ಬೆಳೆದಂಥ ಬೆಳೆನ ತಗೊಂಡು ರಸ್ತೆ ಮಾರ್ಗ ಮಧ್ಯದಲ್ಲೋ ಫುಟ್ಪಾತಲ್ಲೋ ಎಲ್ಲೋ ಒಂದು ಕಡೆ ಚೆಲ್ಬಿಟ್ಟು ಹೋಗ್ತಾನೆ. ಅದು ಆ ಚೆಲ್ಲಬೇಕಾದ್ರೂ ಸಹಿತ ಎಷ್ಟು ಸಂಕಟ ಆಗುತ್ತೆ. ಏನು ಒಂದು ದಿವಸಕ್ಕೆ ಬೆಳೆಯೋ ಬೆಳೆನಾ ಅದು? ಬಹಳ ಕಷ್ಟ. ಇದಕ್ಕೆಲ್ಲ ಸೂಕ್ತವಾದ ಪರಿಹಾರಗಳು ಬೇಕಾಗಿದೆ. ಪರಿಹಾರ ಅನ್ನೋದು ಬರೀ ಗ್ರಹಸ್ಥಿತಿಗಳಿಂದ ಆಗ್ತಕ್ಕಂಥದ್ದಲ್ಲ. ಮಾನವೀಯತೆ ಮೆರೆದು ತನಗಿರ್ತಕ್ಕಂಥ ಯಾವ ಒಬ್ಬ ಜ್ಞಾನವಂತ ಇರ್ತಾನೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಅವರು ಆಲೋಚನೆ ಮಾಡಬೇಕು. ಬೆಳೆದಿರ್ತಕ್ಕಂತಹ ತರಕಾರಿ ಯಾವುದೇ ಒಂದು ದವಸ ಧಾನ್ಯಗಳಿಗಾದರೂ ಇಂತಿಷ್ಟು ಬೆಲೆ ಅಂತೇಳಿ ನಿಗದಿಪಡಿಸಿದ್ರೆ ಖಂಡಿತ ಅವರ ಜೀವನ, ರೈತರ ಜೀವನ ಸುಭಿಕ್ಷವಾಗುತ್ತೆ, ನೆಮ್ಮದಿ ಆಗುತ್ತೆ. ಇಲ್ಲ ಅಂದರೆ ಕಷ್ಟಪಟ್ಟು 3 ತಿಂಗಳು 6 ತಿಂಗಳು ಬೆಳೆದಂಥ ಬೆಳೆನ ಎಲ್ಲೋ ಒಂದು ಕಡೆ ರಸ್ತೆ ಬದಿನಲ್ಲಿ ತೆಗೆದುಕೊಂಡ್ಬಂದು ಅಲ್ಲಿ ಬಿಸಾಕ್ಬಿಟ್ಟು ಹೋದರೆ ಅವರು 3 ತಿಂಗಳು ಅವರು ಹೆಂಡತಿ ಮಕ್ಕಳು ಎಲ್ಲರೂ ಸಹಿತ ಮನೆ ಮಂದಿ ಎಲ್ಲ ಕಷ್ಟಪಟ್ಟಿರ್ತಕ್ಕಂಥ ರೈತರ ಜೀವನದ ಕಷ್ಟ ಎಷ್ಟಿದೆ. ನಿಜಕ್ಕೂ ಬಹಳ ನೋವಿದೆ, ನೋವಿನ ಸಂಗತಿ ಇದು. ನಾವೇನೋ ಸಿಟಿಯಲ್ಲಿದ್ದು ಬೇಕಾದ್ದು ಬೇಡವಾದ್ರ ಬಗ್ಗೆ ಕಷ್ಟನೂ ಸುಖ ಒಂದಿಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀವಿ. ಆದರೆ 3 ತಿಂಗಳು ಬೇಕು ಒಂದು ಟೊಮೊಟೊ ರೆಡಿ ಆಗಬೇಕಾದ್ರೆ, ಒಂದು ಟೊಮೊಟೊ ಇದರಿಂದ ಬರಬೇಕಾದ್ರೆ. ಟೊಮೊಟೊ ಆಗಲಿ ಯಾವುದೇ ತರಕಾರಿಗಳಾಗಲಿ ಎಲ್ಲ ತರಕಾರಿಗಳಲ್ಲೂ ಈ ಸಮಸ್ಯೆ ಇದೆ, ಎಲ್ಲ ದವಸ ಧಾನ್ಯಗಳಲ್ಲೂ ಸಮಸ್ಯೆ ಇದೆ. ಹಾಗಾಗಿ ರೈತರ ಜೀವನ ಹೀಗೆ ಆಗುತ್ತೆ, ಹೀಗೆ ಸಂತೋಷವಾಗಿರ್ಬೋದು ಹೇಳಲಿಕ್ಕೆ ಬರಲ್ಲ. ಒಂದಂತೂ ಸತ್ಯ, ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು. ನಿಮಗೆ ಅರಿವಿಲ್ಲದಿದ್ದರೂ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಬೇಕು. ಇನ್ನೊಬ್ಬರ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನದ ಬೆಳಕನ್ನು ಬೆಳಗಿಸ್ಕೊಳ್ಬೇಕು. ಒಳ್ಳೆಯದಾಗಲಿ ತಾಯಿ, ನೀವು ಚೆನ್ನಾಗಿರಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿಮ್ಮ. ಈಗ ರಾಶಿಗಳ ದಿನ ಭವಿಷ್ಯವನ್ನ ಮುಂದುವರಿಸುತ್ತಾ ಗುರುಜಿ ಕರ್ಕಾಟಕ ರಾಶಿಯಿಂದ. ಖಂಡಿತಪ್ಪ. ಕರ್ಕಟಕ ರಾಶಿ ತಿಳ್ಕೊಳ್ಳೋಕ್ಕೂ ಮುನ್ನ ಬಂಡೆ ಹೊಸೂರು ಕಾರ್ಯಕ್ರಮ, ಬಂಡೆ ಹೊಸೂರಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮ ಮುಗಿದ ನಂತರ, ಅಂದರೆ ಅಲ್ಲಿ ಕುಂಭಾಭಿಷೇಕ, ಅಲ್ಲಿ ಮಹರ್ಷಿ ಸಾಂತ್ವನ, ಈ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ವಿಶೇಷವಾದಂಥ ತಾಯಿಯ ಸಾನ್ನಿಧ್ಯಕ್ಕೆ ನಮ್ಮ ಪ್ರಯಾಣ. ತಾಯಿಯ ಸಾನ್ನಿಧ್ಯ ಇರತಕ್ಕಂಥದ್ದು ಮಧುರಾ ನಗರ, ವರ್ತೂರು ಹೋಬಳಿ, ಬೆಂಗಳೂರು. ಮಧುರಾ ನಗರಕ್ಕೆ, ಅಲ್ಲಿ ವರ್ತೂರು ಹೋಬಳಿಗೆ ನಾವು ಬರ್ತಾ ಇದ್ದೇವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಮಧುರಾಂಬಿಕೆ ನಮೋಸ್ತುತೆ. ತಾಯಿ ಮಧುರಾಂಬಿಕೆಯ ವಿಶೇಷವಾದಂತಹ ಅನುಷ್ಠಾನವನ್ನು ಅಲ್ಲಿ ನಡೀತಾ ಇದೆ. ಮಧುರಾಂಬಿಕೆಯ ಅನುಷ್ಠಾನ ಅಂದರೆ ರಥೋತ್ಸವ ಕಾಲ. ರಾಮನವಮಿಯಂದು ಮಧುರಾಂಬಿಕೆಯ ರಥೋತ್ಸವ ಭಾಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಬಾರಿ ನೂತನವಾಗಿ ರಥವನ್ನು ನಿರ್ಮಿಸಿ ರಥೋತ್ಸವವನ್ನು ಮಾಡ್ತಾ ಇರತಕ್ಕಂಥ ಕಾಲ. ಪ್ರತಿ ವರ್ಷವೂ ಇದು ಇವತ್ತು ನೆನೆ ದೇವಸ್ಥಾನ ಅಲ್ಲ. ತಾಯಿ ಮಧುರಾಂಬಿಕೆಯ ಮಧುರಾನಗರದಲ್ಲಿರ್ತಕ್ಕಂಥ ವರ್ತೂರು ಹೋಬಳಿಯಲ್ಲಿರ್ತಕ್ಕಂಥ ಮಧುರಾನಗರ, ಮಧುರಾಂಬಿಕೆಯ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವ ಈ ಬಾರಿ ರಥೋತ್ಸವಕ್ಕಿದೆ. ನೂತನವಾಗಿ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ರಥೋತ್ಸವದಲ್ಲಿ ತಾಯಿನ ಕೂಡಿಸಿ ಮೆರವಣಿಗೆ ಮಾಡ್ತಕ್ಕಂಥ ರಾಜಬೀದಿ ಉತ್ಸವ ಮಾಡ್ತಕ್ಕಂಥದ್ದು. ಜೊತೆಗೆ ರಾತ್ರಿ ಸುಮಾರು ಸಾಕಷ್ಟು ವಿಗ್ರಹಗಳು, ಅಂದರೆ ಈ ಭಾಗದ ವರ್ತೂರು ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ದೇವಾಲಯಗಳ ಒಂದು ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿ ಉತ್ಸವಗಳು ಮಾಡ್ತಕ್ಕಂಥದ್ದು ಮತ್ತು ಕರಗ ಮಹೋತ್ಸವ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಾನಾ ಕಲಾ ತಂಡಗಳಿಂದ ವಿವಿಧವಾದಂತಹ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಮಾಡ್ತಿದ್ದಾರೆ. ರಥೋತ್ಸವದ ಸಮಯ ಮಧ್ಯಾಹ್ನ 12ವರೆಗೆ, ಅಂದರೆ ಮಧ್ಯಾಹ್ನ 12ರಿಂದ 12ವರೆ ಒಳಗಿರ್ತಕ್ಕಂಥ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿ ತಾಯಿ ಮದ್ದೂರಮ್ಮನ ಮಧುರಾಂಬಿಕಾ ದೇವಿಯ 12ನೇ ವರ್ಷದ ಬ್ರಹ್ಮರಥೋತ್ಸವ, ಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವ ಇದು ಬಹಳ ವಿಶೇಷವಾಗಿ ನಡೀತಿದೆ. ಇದು 26ರಿಂದ 29ರವರೆಗೂ ನಡೀತಕ್ಕಂಥದ್ದು. ಆದರೆ ಶನಿವಾರದ ದಿವಸ ಇಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಸಹಿತ ಇದೇ ಮಾರ್ಗ ಮಧ್ಯದಲ್ಲಿರೋದ್ರಿಂದ ಈ ಒಂದು ಆಲಯಕ್ಕೆ ಬರ್ತಿದ್ದೇನೆ. ಈ ಆಲಯದ ವಿಶೇಷ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮದ್ದೂರಮ್ಮನಿಗೆ ಮಧುರಾಂಬಿಕಾ ಅಂತಕ್ಕಂಥದ್ದು ಇಷ್ಟು ಚೆನ್ನಾಗಿದೆ ನೋಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆ ನಾರಾಯಣಿ ನಮೋಸ್ತುತೆನಲ್ಲಿ ಮಧುರಾಂಬಿಕೆ ನಮೋಸ್ತುತೆ ಎಷ್ಟು ಚೆನ್ನಾಗಿದೆ. ಒಟ್ಟು ಸೃಷ್ಟಿನಲ್ಲಿ ತಾಯಿಯ ಅನುಷ್ಠಾನ ಅಷ್ಟು ವಿಶೇಷವಾದ್ದು. ತಾಯಿನ ಈ ರಥದಲ್ಲಿಟ್ಟು ರಥೋತ್ಸವವನ್ನು ಮಾಡತಕ್ಕಂತಹ ಕಾಲ, ಸಾಕಷ್ಟು ಭಕ್ತ ಸಾಗರ ಸೇರುವಂಥ ಕಾಲ. ಅಷ್ಟು ಜನರ ಮನಸ್ಸು ಆ ತಾಯಿಯ ಪಾದದಡಿ ಇರುತ್ತೆ. ಆ ಪಾದಗಳನ್ನು ನೋಡ್ತಾ ತಾಯಿ ಮಧುರಾಂಬಿಕೆಯ ದರ್ಶನ ಮಾಡ್ತಕ್ಕಂಥದ್ದು ನಿಜಕ್ಕೂ ಜನ್ಮ ಜನ್ಮಾಂತರದ ಪುಣ್ಯವೇ ಸರಿ. ಅಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ವ್ಯವಸ್ಥಾಪನಾ ಸಮಿತಿ ಶ್ರೀ MCC ರವಿರವರು ಅಧ್ಯಕ್ಷರು, ಮಾರಿಕಾಂಬಾ ದೇವಸ್ಥಾನದ ಅಂದರೆ ಮಧುರಾಂಬಿಕಾ ದೇವಸ್ಥಾನದ ಒಂದು ಅಲ್ಲಿ
ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಜೊತೆಗೆ ದೇವಸ್ಥಾನದ ಸಾಕಷ್ಟು ಅದ್ಧೂರಿತವಾದಂಥ ಕಾರ್ಯಕ್ರಮಗಳನ್ನು ಬಹಳ ವಿಶೇಷವಾಗಿ ನಡೆಸಿದ್ದಾರೆ. ಇದು ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ. ಆಹ್ವಾನ ಪತ್ರಿಕೆ ಚಿಕ್ಕದೇ, ಆದರೆ ಭಕ್ತ ಸಾಗರ ತುಂಬ ದೊಡ್ಡದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಎಲ್ಲರೂ ಬನ್ನಿ, ರಥೋತ್ಸವಕ್ಕೆ ಪಾಲ್ಗೊಳ್ಳೋಣ. ಜೊತೆಗೆ ಈ ಕಾರ್ಯಕ್ರಮನ ಬಹಳ ಅದ್ಧೂರಿತವಾಗಿ ನಡೆಸೋಣ. MCC ರವಿರವರ ಈ ಒಂದು ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇರತಕ್ಕಂತಹ, ಯಾಕೆಂದರೆ ಒಂದು ರಥೋತ್ಸವ, ಒಂದು ಜಾತ್ರೆ, ಒಂದು ಉತ್ಸವಗಳು ನಡೀಬೇಕಾದ್ರೆ ಇದು ಸಾಮಾನ್ಯವಲ್ಲ. ಊರಿನ, ಗ್ರಾಮದ ಪ್ರತಿಯೊಬ್ಬರು ಸಹಿತ, ಗ್ರಾಮದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಒಂದು ಗಣ್ಯರಂತೇನಿರ್ತಾರೆ ಎಲ್ಲರೂ ಸೇರಿ ರಥೋತ್ಸವವನ್ನು ಹೀಗೇ ಆಗಬೇಕು, ನಮ್ಮೂರಿನ ಕಾರ್ಯಕ್ರಮ ಹೀಗೇ ನಡಿಬೇಕು ಅಂತೇಳಿ ಬಹಳ ಅದ್ಧೂರಿತವಾಗಿ ಆಲೋಚನೆ ಮಾಡ್ತಿರ್ತಾರೆ. ಹಾಗೆ ಬರ್ತಕ್ಕಂತಹ ಭಕ್ತರಿಗೆ ಅರವಂಟಿಕೆ, ಮಾಧ್ಯಾಹ್ನಿಕ ಅನ್ನಪ್ರಸಾದ ಎಲ್ಲವನ್ನು ಸಹಿತ ತೃಪ್ತಿಯಾಗಿ ಪ್ರಸಾದವನ್ನು ಕೊಟ್ಟು, ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಯಾರೊಬ್ಬರಿಗೂ ಸಣ್ಣ ಅವಘಡಗಳು ಆಗದಿರ ಎಲ್ಲರೂ ಸಹಿತ ತಾಯಿಯ ದರ್ಶನ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಆ ಭಾಗದ ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಈ ಧರ್ಮದ ರಥಯಾತ್ರೆಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಮಧ್ಯಾಹ್ನ 12 ಗಂಟೆಗೆ ಬರ್ತಾ ಇದ್ದೇನೆ. ಈ ಕಾರ್ಯಕ್ರಮನ ಬಹಳಷ್ಟು ವಿಶೇಷವಾಗಿ ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋಣ. ತಾಯಿ ಆಶೀರ್ವಾದವನ್ನು ಎಲ್ಲರೂ ಪಡೆಯೋಣ. ಮತ್ತೊಮ್ಮೆ ತಾಯಿ ಮಧುರಾಂಬಿಕೆಗೆ ಆ ತಾಯಿನ ನಮಸ್ಕಾರ ಮಾಡ್ತಾ ಆ ತಾಯಿ ಆಶೀರ್ವಾದವನ್ನು ಎಲ್ಲರೂ ಸ್ವಲ್ಪ ಪಡೆಯೋಣ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯಿಂದ ಹಾಗೆ ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಿ, ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ಕೆಲಸಗಳ ಕಡೆ ಗಮನ ಕೊಡೋದ್ರಿಂದ ಮತ್ತಷ್ಟು ಲಾಭವನ್ನು ಜಾಸ್ತಿ ಪಡೆಯಬಹುದು. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದಷ್ಟು ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ ನಿಮ್ಮ ಕೈಲಿದ್ದು ನೀವು ಅಂದುಕೊಂಡಂತಹ ನೀವು ಮಾಡಿ, ಮತ್ತೊಬ್ಬರ ಮಾರ್ಗದರ್ಶನ ಕೇಳಿ ಮತ್ತೊಬ್ಬರಂತೆ ನೀವು ನಡೆದಿದ್ದೆ ಆದರೆ ಸ್ವಲ್ಪ ಸಮಸ್ಯೆಗಳಿಗೆ ಸಿಲುಕೊಳ್ಬಹುದು. ಜೋಪಾನ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಯಲ್ಲಿರ್ತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಂಚಲತೆ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಕಂಡುಬರುತ್ತೆ. ಜೋಪಾನ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ಮಾಡಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಹಾಗೆ ಗುರುವಾರ ಆದ್ದರಿಂದ ಗುರುಗಳ ಮಾರ್ಗದರ್ಶನ ಬೇಕು, ಗುರುಗಳ ದರ್ಶನ ಬೇಕು. ಗುರುಗಳ ಪಾದ ಸೇವೆಯನ್ನು ಮಾಡ್ತಾ ಸಿಂಹರಾಶಿಯವರು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ಸಾಕಷ್ಟು ಅರ್ಥಗರ್ಭಿತವಾದಂತಹ ಜೀವನವನ್ನು ನೋಡಬಹುದು. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಬಹುದು. ಇವತ್ತು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ, ತಾವು ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಸಿದ್ಧಿಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪನ ಆರಾಧನೆ ಮಾಡಿ. ಜೊತೆಗೆ ಗಣಪತಿ ಆರಾಧನೆ ಬೇಕು. ಅದ್ರ ಜೊತೆಗೆ ಸ್ವಲ್ಪ ತುಳಸಿ ದಳದಿಂದ, 1-2 ತುಳಸಿ ದಳದಿಂದ ಮಹಾವಿಷ್ಣು ಪಾದದ ಮೇಲೆ ತುಳಸಿಯನ್ನಿಟ್ಟು ವಿಷ್ಣುವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಮಹಾವಿಷ್ಣು ಅಥವಾ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಕನ್ಯಾ ರಾಶಿಯವರು ಸಂಜೆ ವೇಳೆಗೆ ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ ಒಂದು ಗೋಪ್ರಾರ್ಥನೆಯನ್ನು ಮಾಡಿದ್ರೆ ಆರೋಗ್ಯ ವೃದ್ಧಿಯು ಸಾಕಷ್ಟು ಕಂಡು ಬರುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳೇನೂ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಆದರೆ ಹಣಕಾಸಿನ ಹೂಡಿಕೆ ಸಮಯದಲ್ಲಿ ಅಥವಾ ಮತ್ತೊಬ್ಬರಿಂದ ತರ್ತಕ್ಕಂಥ ಸಾಲ ಆಗಲಿ ಅಥವಾ ಇನ್ನೊಬ್ಬರ ವಸ್ತುಗಳನ್ನಾಗಲಿ ತರುವಂಥದ್ದು ಸಮಂಜಸವಲ್ಲ. ಇವತ್ತು ಯಾರೊಬ್ಬರ ಹತ್ರ ಏನು ವಸ್ತು ತಂದರೂ ಅದನ್ನು ಪುನಃ ಹಿಂತಿರುಗಿಸ್ಕೊಡ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಎದುರಾಗ್ಬೋದು. ಅಂದರೆ ನೀವು ತರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಸ್ಕೊಳ್ಳುವಂಥದ್ದು, ಅವರು ನಿಮಗೆ ವಾಪಸ್ ಕೊಡ್ದಿರಾ ನೀವು ಇವ್ರಿಗೆ ವಾಪಸ್ ಕೊಡ್ದಿರಾ ತೊಂದರೆ ಆಗುವಂಥ ಸನ್ನಿವೇಶ ಸಾಕಷ್ಟು ಆಗ್ಬೋದು. ಜೋಪಾನ. ಮತ್ತೊಬ್ಬರ ಜೋಬಿಲಿರ್ತಕ್ಕಂಥ ಪೆನ್ನು ಮುಟ್ಟಬೇಡಿ, ಆ ಪೆನ್ನು ಸಹಿತ ನಿಮಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಆಗುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯವರು ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮೊಳಗಿರ್ತಕ್ಕಂತಹ ವಸ್ತುಗಳಿಂದಲೇ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೇಕೇ ವಿನಃ ಮತ್ತೊಬ್ಬರ ಹತ್ರ ಅಪೇಕ್ಷೆ ಪಡ್ತಕ್ಕಂಥದ್ದು ತಪ್ಪು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಶ್ರೀ ಕೃಷ್ಣ ಪರಮಾತ್ಮನ ಆರಾಧನೆ ಮಾಡಿ. ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣನ ಆರಾಧನೆ ಮಾಡೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ದೋಷಗಳು ಖಂಡಿತ ದೂರ ಆಗುತ್ತೆ, ಒಳ್ಳೆಯ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಗಮನ ವಹಿಸಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಮತ್ತೊಬ್ಬರ ಮನಸ್ಸು ಮತ್ತೊಂದು ಕೆಲಸ ಅಥವಾ ಇನ್ನೊಂದು ಕೆಲಸ ಮಾಡಿ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಮ್ಮ ಕಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬೇಕು ಅಂತಕ್ಕಂಥದ್ರ ಅರಿವಿನ ನೀವಿರ್ತಕ್ಕಂಥ ರೀತಿಯನ್ನು ಬದಲಾಯಿಸ್ಕೊಳ್ಳೋದು ಯಾಕೆ, ನಾವು ಇರಬೇಕಾದಂಥ ರೀತಿಯೇ ಇದು ಕರೆಕ್ಟು ಅಂತ ಹೇಳಿ ಆಲೋಚನೆ ಮಾಡಿ ಎಲ್ಲೋ ಒಂದು ಕಡೆ ಮಂಡತನದಿಂದ ಮಂಡಹಠ ಮಾಡುವಂತಹ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮ ಮನಸ್ಥಿತಿ ನಿಮ್ಮ ಚಂಚಲತೆ ಇರೋದ್ರಿಂದ ನಿಮಗೂ ನಿಮ್ಮ ಇವತ್ತು ಪ್ರಸ್ತುತ ಇರತಕ್ಕಂತಹ ಗ್ರಹಗತಿಗಳು ಸಮಂಜಸವಾಗಿಲ್ಲದ್ರಿಂದ ಅಥವಾ ಶನಿಯಿಂದಲೋ ಅಥವಾ ರಾಹು ಕೇತುಗಳಿಂದಲೋ ಆಗುವಂತಹ ಸಮಸ್ಯೆಗಳಿಂದ ನಿಮ್ಮ ಮನಸ್ಸಿಗೆ ಯಾವುದೂ ಸಹಿತ ಗಮನಕ್ಕೆ ಬಾರದಂಥ ರೀತಿಯಲ್ಲಿ ಆಗುವಂಥ ರೀತಿಯು ಕಂಡು ಬರ್ಬೋದು. ಆದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಂಕಷ್ಟಗಳಿಂದ ಒದ್ದಾಡುವ ಪರಿಸ್ಥಿತಿ, ಆರೋಗ್ಯ ಸರಿಯಿಲ್ಲದ ಅನಾರೋಗ್ಯದಲ್ಲಿ ಸಾಕಷ್ಟು ಸುಸ್ತಾಗುವಂಥದ್ದು, ಈ ಪ್ರಕಾರವಾಗಿ ಆಗುವಂತಹ ಪರಿಸ್ಥಿತಿಗಳು ಸಾಕಷ್ಟು ಕಂಡುಬರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಪರಮಾತ್ಮನ ಆರಾಧನೆ ಮಾಡೋದ್ರಿಂದ ಸಂಕಷ್ಟದಿಂದ ಅಂದರೆ ಆರ್ಥಿಕ ಪರಿಸ್ಥಿತಿಯು ಸರಿ ಹೋಗುತ್ತೆ, ಮನಸ್ಥಿತಿಯು ಸ್ವಲ್ಪ ಶಾಂತವಾಗುತ್ತೆ, ಸ್ವಲ್ಪ ನೆಮ್ಮದಿನ ತಂದುಕೊಳ್ಬಹುದು. ದುರ್ಗಾ ಪ್ರಾರ್ಥನೆ ಮತ್ತು ನೀವು ಮಾಡಬೇಕಾದ ಧನ್ವಂತರಿ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಹಾಗೆ ಕೇತು ಇರತಕ್ಕಂಥ ಆಸ್ಥಾನ ಅಷ್ಟೊಂದು ವಿಶೇಷವಾದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಜಯವನ್ನೇ ಸಾಧಿಸ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ನಂತರ ಧನುರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿನೂ ಕಾಣ್ತೀರಿ. ಹಾಗೆ ವಾಹನದಲ್ಲಿ ಚಲಿಸುವಾಗ ಸ್ವಲ್ಪ ಜೋಪಾನ, ಸಾಧ್ಯವಾದಷ್ಟು ಹೆಚ್ಚು ಸ್ಪೀಡು ಡ್ರೈವಿಂಗ್ ಬೇಡ. ಹಾಗೆ ದೂರ ಭಾರ ಹೊರಡುವಂಥ ಕಾಲದಲ್ಲಿ ಮತ್ತೊಬ್ಬರ ಸಹಾಯ ನಿಮಗೆ ಅವಶ್ಯಕತೆ ಇದೆ. ಸಾಧ್ಯವಾದಷ್ಟು ನಿಮ್ಮ ಮಾತು, ನಿಮ್ಮ ರೀತಿ ನೀತಿ, ನಿಮ್ಮ ನಡವಳಿಕೆಗಳು ಎಲ್ಲ ಕಡೆಯಿಂದಲೂ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಮತ್ತು ಇರ್ತಕ್ಕಂಥ ಆಸ್ಥಾನದಲ್ಲಿ ಇವತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದು ನಿಮ್ಮ ಗುರುಗಳನ್ನು, ನಿಮ್ಮ ಧರ್ಮದ ಗುರುಗಳನ್ನು ನೀವು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲ ಸಿದ್ಧಿಪಡಿಸ್ಕೋಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಂತೂ ಸಾಕಷ್ಟು ವಿಶೇಷತೆ, ಹೊಸದಾಗಿ ಮಾಡ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ, ಹೊಸದಾದಂಥ ಒಂದು ಬಿಸ್ನೆಸ್ ಆಗಿರ್ಬೋದು, ವೃತ್ತಿ ಧರ್ಮದಲ್ಲಿ ಏನಾದ್ರು ಕೆಲಸಗಳಾಗಿರ್ಬೋದು, ಯಾವುದೇ ಕೆಲಸ ಮಾಡೋದಕ್ಕೋದ್ರೂ ಅದರಿಂದ ಒಂದಷ್ಟು ಲಾಭವನ್ನೇ ತಂದುಕೊಳ್ತೀರಿ ವಿನಃ ನಷ್ಟವಂತೂ ಇಲ್ಲ. ಖಂಡಿತ ಒಳ್ಳೆ ಯಶಸ್ಸಿದೆ, ಒಳ್ಳೆ ದಾರಿದೀಪವೂ ಇದೆ. ಇದಕ್ಕಾಗಿ ನೀವು ಶ್ರಮಪಟ್ಟು ಕ್ರಮಬದ್ಧವಾಗಿ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಸಾಕಷ್ಟು ಸಿದ್ಧತೆಗಳನ್ನು, ಸಾಕಷ್ಟು ಜಯಬೇರಿಯನ್ನೇ ಬಾರಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯ ಪರಿಸ್ಥಿತಿ ಮನಸ್ಸಿಗೆ ಸಮಂಜಸವಾಗಿಲ್ಲದಿರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ತಪ್ಪು ನಡೀತಿದೆಯೇನೋ, ತಪ್ಪು ಮಾಡ್ತಾ ಇದ್ದೀವೇನೋ, ಅಥವಾ ನಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣದಿರ ಆಗ್ತಾ ಇದೆಯೇನೋ, ಅಥವಾ ನಮ್ಮ ಯಶಸ್ಸಿಗೆ ಎಲ್ಲಾದರೂ ಒಂದು ಕಡೆ ಧಕ್ಕೆ ಆಗ್ತಾ ಇದೆಯೇನೋ, ಈ ಪ್ರಕಾರವಾದಂಥ ಮನಸ್ಥಿತಿ ನಿಮಗೆ ಬಹಳಷ್ಟು ಬಾಧಿಸ್ತಾ ಇರುತ್ತೆ. ನಿಮ್ಮೊಳಗೆ ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ಮನಸ್ಥಿತಿ ನೆಮ್ಮದಿ ಇಲ್ದಿರ ಒಂದಲ್ಲ ಒಂದು ಕಡೆ ಚಿಂತೆ ಒಳಗಾಗುವಂಥ ರೀತಿಯಲ್ಲಿರುತ್ತೆ. ಏನೇ ಆದರೂ ಪ್ರಸ್ತುತ ದಿನಗಳು ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಶನೇಶ್ವರನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶನ್ನೋ ದೇವೀರವಿಷ್ಠಯ ಆಪೋ ಭವಂತ ವೇದೇಂಶಯೋರವಿಷ್ಠವಂತನಃ ಶಂ ಶನೇಶ್ವರಾಯ ನಮಃ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ. ಇನ್ನು ಕಡೇ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆ ಯಶಸ್ಸಿನ ಹಾದಿ ನಿಮ್ಮದು. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿನ ನೋಡ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಆರ್ಥಿಕ ಪರಿಸ್ಥಿತಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಕಾಲ. ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾದಂಥ ಯಾವುದೇ ಒಂದು ಕೈಂಕರ್ಯವಾದರೂ, ಯಾವುದೇ ಕೆಲಸ ಕಾರ್ಯವಾದರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ನಡೆಯಿರಿ. ನಾವು ಸಮಸ್ಯೆಗಳು ಬಂದಾಗ ಅಥವಾ ಸಂತಸದಿಂದಿದ್ದಾಗ, ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾಳಷ್ಟು ಮುಂದಿದ್ದಾಗ ನಾವು ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಇನ್ನೊಬ್ಬರು ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ನಡೆದಿದ್ದೇ ಆದರೆ ಒಳ್ಳೆಯ ಯಶಸ್ಸನ್ನು ಖಂಡಿತ ನಾವು ಕಾಪಾಡ್ಕೋಬಹುದು. ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಅಥವಾ ದೇವಿ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ದುರ್ಗಾ ದೇವಸ್ಥಾನಕ್ಕೆ ಒಂದು ಬೆಲ್ಲದಚ್ಚಿನಿಂದ ದೀಪದ ಆರತಿ ಮಾಡುವಂಥದ್ದು, ಇಂಥದ್ದು ಮಾಡೋದ್ರಿಂದ ಮೀನರಾಶಿಯವರ ಫಲ ಸಾಕಷ್ಟು ಯಶಸ್ಸಿರುತ್ತೆ, ಒಳ್ಳೆ ಫಲವೂ ಆಗುತ್ತೆ. ಇನ್ನು ಶನಿವಾರದ ಸಂಚಿಕೆ ಬಹಳ ವಿಶೇಷ ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಅವತ್ತು ರಾಮನವಮಿ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಬೆಳಗ್ಗೆ ಪ್ರಸಾರ ಆಗ್ತಕ್ಕಂಥ ಕಲ್ಯಾಣೋತ್ಸವದ ದೃಶ್ಯಗಳಿರಬಹುದು, ಅಥವಾ ನಮ್ಮ ವಾಹಿನಿಯಲ್ಲೇ ನಡೆಸಿದಂತಹ ಒಂದು ವಿಶೇಷವಾದಂಥ ರಾಮೋತ್ಸವದ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ತಾವು ನೋಡಬಹುದು. ಅದಾದ ನಂತರ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆಲಯದಲ್ಲಿ 11 ಗಂಟೆಗೆ ಕುಂಭಾಭಿಷೇಕ. ಅದಾದ ನಂತರ ತಾಯಿ ಮದ್ದೂರಮ್ಮನ ವಿಶೇಷವಾಗಿರ್ತಕ್ಕಂಥ ಮಧುರಾಂಬಿಕೆಯ ಬ್ರಹ್ಮರಥೋತ್ಸವ. ಈ ರಥೋತ್ಸವ ಮುಗಿಸ್ಕೊಂಡು ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ವಿಶೇಷವಾದಂತಹ ಉತ್ಸವ 4 ಗಂಟೆಗೆ ಇಲ್ಲಿಗೆ ನಾವು ಬರ್ತಕ್ಕಂಥದ್ದು. ಇದು ಮುಗಿಸ್ಕೊಂಡು ಶಿವಮೊಗ್ಗದತ್ತ ನಮ್ಮ ಪ್ರಯಾಣ.
ಶಿವಮೊಗ್ಗದಲ್ಲಿ ಅಲ್ಲಿ ನಡೀತಕ್ಕಂಥ ಹಾರ್ನಳ್ಳಿಯಲ್ಲಿ ನಡೀತಕ್ಕಂಥ ಛಾಯಾನಗರದಲ್ಲಿ ವಿಶೇಷವಾದಂಥ ರೀತಿ ಶನೈಶ್ಚರರ ಒಂದು ವಿಶೇಷವಾದಂಥ ಉತ್ಸವ ಇದೆ. ಆನೆ ಅಂಬಾರಿ ಉತ್ಸವ ಜೊತೆಗೆ ಸಾಮೂಹಿಕ ವಿವಾಹ ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಇದೆಲ್ಲ ವಿಶೇಷವಾದ್ದರಿಂದ ಈ ಭಾಗಗಳಲ್ಲಿ ಹತ್ತತ್ರ ಇರ್ತಕ್ಕಂಥವ್ರು ಇಂತಹ ಕಾರ್ಯಕ್ರಮಗಳಿಗೆ ಧರ್ಮದ ಈ ರಥಯಾತ್ರೆಯ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಭಾಗವಹಿಸಬಹುದು. ಅಲ್ಲೂ ಸಹಿತ ನೇರವಾಗಿ ನಮ್ಮನ್ನು ಮಾತಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ನಮ್ಮಿಂದ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜೊತೆಗೆ ತಾಯಿ ಮಧುರಾಂಬಿಕೆಯ ವಿಶೇಷವಾದಂತಹ ಬ್ರಹ್ಮರಥೋತ್ಸವ ಅಂತೂ ಈ ಬಾರಿ ಬಹಳ ವಿಶೇಷವಾಗಿ ನಡೀತಿದೆ. ಕಾರಣ ನೂತನವಾಗಿ ಹೊಸದಾಗಿ ನಿರ್ಮಿಸಿರ್ತಕ್ಕಂತಹ ರಥ. ಈ ರಥೋತ್ಸವ ಹೊಸದಾಗಿ ರಥ ಆದ್ದರಿಂದ ಆ ರಥದಲ್ಲಿ ತಾಯಿ ಕೂತಾಗ ಎಷ್ಟು ಆನಂದವಾಗಿರ್ತಾಳೆ. ಆ ತಾಯಿ ಅಲಂಕಾರ, ರಥಕ್ಕಿರ್ತಕ್ಕಂತಹ ಅಲಂಕಾರ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಹಾಗಾಗಿ ವರ್ತೂರಿನ ಸಮೀಪ ಇರತಕ್ಕಂಥ ಮಧುರಾನಗರ ವರ್ತೂರು ಹೋಬಳಿ ಜೊತೆಗೆ ಬೆಂಗಳೂರಲ್ಲೇ ಇರ್ತಕ್ಕಂಥ ವರ್ತೂರಿನ ಮಧುರಾನಗರದಲ್ಲಿ ನಡೀತಕ್ಕಂಥ ತಾಯಿ ಮಧುರಾಂಬಿಕೆಯ ಮದ್ದೂರಮ್ಮ ದೇವಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಒಳ್ಳೆಯದಾಗಲಿ. ಈಗ ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ಗುರುಜಿ ಜೊತೆ ಮಾತಾಡ್ಬೇಕು. ಸರಿಮ್ಮ, ತಮ್ಮ ಹೆಸರು ಹೇಳಿ. ಗೀತಾ ರೀ. ಗೀತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾ ಹುಬ್ಳಿಯಿಂದ ರೀ. ಗುರುಜಿ ಇದ್ದಾರೆ, ಮಾತನಾಡಿ. ಹಾಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬೇಕು ಗೀತಾ ಅವರೇ. ಮಾಡೇನ್ರಿ. ಕೇಳಿಸ್ತಾ ಇದೆ, ಎಕೋ ಆಗ್ತಿದೆ ಅಮ್ಮ, ಮ್ಯೂಟ್ ಮಾಡಿ. ಇಲ್ಲ ರೀ, ಮಾಡೇನಿ. ಸರಿ, ಮಾತನಾಡಿ ಅಮ್ಮ. ಹಲೋ 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 ಹಲೋ. ಗೀತಾ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ನಮ್ಗೆ ಕೇಳಿಸ್ತಿದೆ, ಆಯ್ತಾ? ಟಿವಿಯಿಂದ ದೂರ ಬಂದು ಮಾತಾಡ್ರಿ, ನನ್ ಮಗನ್ ಕೊಟ್ಟಾಗ. ಹಲೋ ಹಲೋ ಗುರುಜಿ. ಹಲೋ ಹಲೋ ಗುರುಜಿ. ಹಾ, ಮಾತಾಡಪ್ಪ. ನಮಸ್ಕಾರ ಗುರುಜಿ. ನಮಸ್ಕಾರ ಮಗು, ಹೇಳಪ್ಪ. ಗುರುಜಿ ಓದಕ್ಕಾಗಲ್ತು ಗುರುಜಿ. ಏನಪ್ಪ? ಓದಕ್ಕಾಗಲ್ತು ಗುರುಜಿ. ಓದಕ್ಕಾಗೋಲ್ದು? ಏನು ಓದ್ತಿದ್ಯಾ? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಈಗ? ಈ ಸತಿ 9th ಮುಗೀತು ಗುರುಜಿ. 9th ಮುಗೀತು? 9th ಎಕ್ಸಾಮ್ ಎಲ್ಲ ಆಯ್ತಾ? ಹಾ ಗುರುಜಿ. ಎಕ್ಸಾಮ್ ಮುಗಿದಿದೆ. ಎಷ್ಟು ಪರ್ಸೆಂಟೇಜ್ ಬರುತ್ತೆ ಈ ಸರ್ತಿ? ಪರ್ಸೆಂಟೇಜ್ ಗುರುಜಿ ಅದ ಬರ್ದೇನ್ ಗುರುಜಿ, ಅದ ಗೊತ್ತಿಲ್ಲ. ಪಾಸ್ ಆಗ್ತೀಯಾ, ಸ್ವೀಟ್ ಕಳಿಸ್ತೀಯಾ ಅಷ್ಟೇ. ಆದ್ರೆ ಪರ್ಸೆಂಟೇಜ್ ಬಗ್ಗೆ ನೀನು ಪೂರ್ಣವಾಗಿ ಸಂಪೂರ್ಣವಾದಂಥ ವಿಶ್ವಾಸ ನಿಂಗೆ ಕಡಿಮೆ ಇದೆ. ಯಾಕೆಂದ್ರೆ ನೀನು ಸರಿಯಾಗಿ ಓದ್ತಾ ಇಲ್ಲ. ನೋಡು, ಓದುವಂಥ ಕಾಲದಲ್ಲಿ ಸರಿಯಾಗಿ ಓದಬೇಕು ನಾವು. ಅದಾದ್ಮೇಲೆ ಆಟ ಪಾಠ, ಫ್ರೆಂಡ್ಶಿಪ್ಪು ಎಲ್ಲ ಅನಂತರ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು SLC ತುಂಬ ಟಫ್ ಇರತಕ್ಕಂಥದ್ದು. ಈ SLCನಲ್ಲಿ ನೀನು ಭಾಳಷ್ಟು ಶ್ರಮದಿಂದ ಕ್ರಮಬದ್ಧವಾಗಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚೆನ್ನಾಗಿ ಓದಿದ್ದೆ ಆದರೆ ಅಪ್ಪ ಅಮ್ಮ ಕಷ್ಟ ಬಿದ್ದು ನೀನು ಓದಿಸೋದಕ್ಕೂ ಸಹಿತ ಒಂದು ಪ್ರತಿಫಲ ಸಿಗ್ದಂಗೆ ಆಗುತ್ತೆ. ಈ ಸತಿ ಚೆನ್ನಾಗಿ ಓದಬೇಕು ನೀನು. ಒಳ್ಳೆಯದಾಗಲಿ. ಧನ್ಯವಾದ ಗೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಹಾಗೆ ಗುರೂಜಿ, ನಿಮಗೂ ಕೂಡ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಒಳ್ಳೆಯದಾಗಲಿ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.